ಓಂ ಶ್ರೀಯಃಪತ್ಯೈ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಇದಿಷ್ಟು ಅದಕ್ಕೆ ಅರ್ಥ ಓದಿದ್ದೆಷ್ಟು ಕೂಡ ಗುಣಪೂರ್ಣ ದೇಹ ಪರಮಾತ್ಮನದು. ಆ ಒಂದು ಪದಕ್ಕೆ ಈಗ ನಮಗೇನಾಗುತ್ತೆ ಅನ್ವ್ಯಾಖ್ಯೆ ಓದಿದಾಗ ನೀಟಾಗಿ ಹೊಂದೋದು ಕಾಣಿಸುತ್ತೆ, ತಿಳಿತಾ? ಎಲ್ಲೆಲ್ಲೂ ಗೊಂದಲ ಬರೋದೇ ಇಲ್ಲ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರದ ಅರ್ಥ ಇನ್ಸ್ಟ್ರೇಷನ್ ಕೊಡೋದ್ರಿಂದ ಕನ್ವಿನ್ಸ್ ಆಗುತ್ತೆ. ಉಪಿತಾ ಹಿ ಫಡಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರೇಯಃ. ಯುಕ್ತಯೋ ಅಪರಾಹ ಅದು ಹೇಳ್ತಾ ಇತ್ತು, ಅದೆಲ್ಲ ಆಗಿತ್ತು ಸ್ವಲ್ಪ. ದೇವಾ ಏವ ಹಿ ದೇವಾನಾಂ ವಿಶಿಷ್ಟಾ ವಿನಿಯಾಮಕಾಃ ಅಥೋ ಯಥಾಕ್ರಮಂ ಧರ್ಮಜ್ಞಾನಯೋ ಫಲಮಂಜಸ ಸರ್ವಪ್ರಾಣಿಗತಂ ದೇವಾಃ ಪ್ರಾಪ್ನುವಂತಿ ಆವಿರಿಂಚತಃ. ಪ್ರತಿಯೊಬ್ಬರು ಏನೇ ಕೆಲಸ ಮಾಡಲಿ ಆ ಡಿಪಾರ್ಟ್ಮೆಂಟ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತಲ್ಲ, ಹಾಗೆ ಪ್ಲಂಬರ್ ಬಂದು ಅವನ ದುಡ್ಡು ಅವನಿಗೆ ಕೊಡ್ತಾರೆ, ಎಲ್ಲ ಅವನಿಗೆ ದುಡ್ಡು ಅವನಿಗೆ ಕೊಡ್ತಾರೆ. ಹಾಗೆ ಯಾವ ದೇವತೆಗಳು ಏನೇನು ಕೆಲಸ ಮಾಡಿಸ್ತಾರೋ ನಮ್ಮ ದೇಹದಲ್ಲಿದ್ದು ಅವರಿಗೆಲ್ಲ ಪುಣ್ಯದ ಭಾಗ ಪ್ರೇರೇಪಣೆ ಮಾಡೋರು ಅವ್ರ ಮೇಲೆ ಇಲ್ಲಿ ಬ್ರಹ್ಮದೇವರವರೆಗೂ ಹೋಗುತ್ತೆ. ಹೀಗೆ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ, ಬರ್ತಾ ಬರ್ತಾ ನಮಗೆ ಕಡಿಮೆ ಆಗುತ್ತೆ, ಅವ್ರಿಗೆ ಜಾಸ್ತಿ ಹೋಗುತ್ತೆ. ಸರ್ವಪ್ರಾಣಿ ಅದು ಕೈ ಕೊಟ್ಟವ್ರವರು, ಕೈ ಮ್ಯಾನೇಜ್ ಮಾಡೋರವರು, ಮೇಂಟೈನ್ ಮಾಡೋರವರು ಆದರೆ ಪುಣ್ಯ ಅವ್ರಿಗೆ ಹೋಗಲೇಬೇಕು. ಇವ್ರಿಗೆ ಬರೋದು ಇಷ್ಟು ಇಲ್ಲಿಂದ ಇಲ್ಲಿ ಕೊಟ್ಟು ಅಷ್ಟು ಪುಣ್ಯ ಅವ್ರದ್ದು ಅಷ್ಟೇ ಹೊರತು ಎಲ್ಲ ಪುಣ್ಯ ಪುಣ್ಯ ಕ್ಲೇಮ್ ಮಾಡ್ಲಿಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಸರ್ವಪ್ರಾಣಿಗತಂ ದೇವಾಃ ಪ್ರಾಪ್ನುವಂತಿ, ಸರ್ವಪ್ರಾಣಿಗತಂ ಬರೀ ಜೀವರಲ್ಲ, ಈ ಪ್ರಾಣಿ ಮನುಷ್ಯರಲ್ಲ, ಎಲ್ಲ ಪ್ರಾಣಿಗಳು ಏನೇನು ಮಾಡುತ್ತೋ ಅದರ ಅವರ ರೋಲ್ ಇದೆ. ಧರ್ಮಜ್ಞಾನಯೋರೇವ ಜ್ಞಾನಯೋರಿತಿ ಯೋಚ್ಯಂ ಪ್ರಾಪ್ನುವಂತಿ. ಧರ್ಮ ಮತ್ತು ಜ್ಞಾನಕ್ಕೆ ಒಳ್ಳೆಯದು ಏನೇನಿದೆ ಎಲ್ಲದರ ಪುಣ್ಯ ಅವ್ರಿಗೆ ಯಾವಾಗಲೂ ಶೇರ್ ಆಗೇ ಆಗುತ್ತೆ. ಪ್ರಾಪ್ನುವಂತಿ ದೇವರಿಗೆ ಯಾತಕ್ಕೆ ಉಳಿದವ್ರು, ದೇವ್ರು ಮಾಡೋದು ಯಾತಕ್ಕೆ ಉಳಿದವ್ರಿಗೆ ಹೋಗೋದಿಲ್ಲ ಅಂದರೆ ದೇವ್ರು ಯಾರೂ ಡಿಪೆಂಡ್ ಆಗಿಲ್ಲ, ಆದ್ದರಿಂದ ಹೋಗೋದಿಲ್ಲ. ಡಿಪೆಂಡೆಂಟ್ ಇದ್ದಾಗ ಒಬ್ಬರಿಂದ ಚೇರ್ ತಂದ, ಒಬ್ಬರಿಂದ ಜಮಖಾನ ತಂದ, ಒಬ್ಬರಿಂದ ಮೈಕ್ ತಂದ, ಇವನು ತಂದ, ಕಾರ್ಯಕ್ರಮ ಎಲ್ಲರಿಗೂ ಕೊಡ್ತಾ ಹೋಗ್ಬೇಕೀಗ. ಎಲ್ಲ ತಂದೇನೆ, ಅವಾಗೇನು ಮಾಡಬೇಕಾಗಿಲ್ಲ, ಶೇರ್ ಆಗೋ ಚಾನ್ಸೇ ಇಲ್ಲ. ಅದಕ್ಕೆ ಸ್ವಂತ ಮನೆ ಕಾನ್ಸೆಪ್ಟ್ ಅದಕ್ಕೆ ಬಂದಿತ್ತು. ನಾವು ಓನರ್ಸು ಪುಣ್ಯ ಹೋಗ್ತಾ ಇರ್ತದಲ್ಲ, ತಂದೆ ಆಗಿಬಿಟ್ರೆ ತನಗೆ ಉಳ್ಕೊಳ್ತದೆ, ಆದರೆ ಪಾಪ ಮಾಡಿದರೆ ಪಾಪರು ಉಳ್ಕೊತದೆ, ಹಾಗೆ ಅದು ಶೇರ್ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು. ನಾವು ಏನು ಉಳಿದಿದ್ದೇನು ಎಷ್ಟೋ ಸತ್ತು ಅವನಿಗೆ ಏನು ಇದು ಬಿಡಿದ್ರೆ ಅಷ್ಟು ಮಾತ್ರ ಉಳಿಯುತ್ತೆ, ಅಷ್ಟೆ, ಎಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವಾ ಏವ ಹಿ ದೇವಾನಾಂ ವಿಶಿಷ್ಟಾ ವಿನಿಯಾಮಕಾಃ. ಇಲ್ಲಿ ನಾವೆಲ್ಲ ಇಲ್ಲಿ ಹೊರಗಿನ ಪ್ರಪಂಚ ಕಾಣ್ತೇವೆ, ಬಲಿ ಇಂದ್ರದೇವರನ್ನೇ ಸೋಲಿಸಿಬಿಟ್ಟ, ಕೆಲವು ದೇವತೆಗಳಿಗೆ ಸಮಸ್ಯೆ ಬಂತು, ಅವೆಲ್ಲ ಕಾಣ್ತೇವೆ. ಆದರೆ ಅವರಿಗೆ ಅವೆಲ್ಲ ಔಪಾಧಿಕ, ನ್ಯಾಚುರಲಿ ತಗೊಂಡಾಗ ದೇವತೆಗಳಿಗೆ ನಿಯಾಮಕರಾಗಬೇಕು, ಇನ್ನೊಬ್ಬ ಹೈಯರ್ ದೇವತೆ ಆಗಬೇಕು ಹೊರತು ಕೆಳಗಡೆ ಸಾಧ್ಯ ಇಲ್ಲ. ವರಬಲಾದಿಗಳಿಂದ ಏನು ಮಾಡ್ತಾಯಿದ್ರು, ಅವರು ಅಟ್ಯಾಕ್ ಮಾಡ್ತಾಯಿದ್ರು ನೆಲ್ಲ ಕೂಡ. ಆದರೆ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಸಹಜವಾಗಿ ಮಾಡೋಕ್ಕೆ ಅವ್ರಿಗೆ ಬರೋದೇ ಇಲ್ಲ. ದೇವತೆಗಳ ಗ್ರೇಟೆಸ್ಟ್ ಸಹಜ, ಅವ್ರದ್ದೆಲ್ಲ ಅಕ್ವೈರ್ಡ್, ಯಾವುದು ಕೂಡ ಇನ್ಫ್ಲೂಯೆನ್ಸು, ನೂರಾರು ಕಾರಣಗಳು. ಅದು ತೆಗೆದಾಕ್ಬಿಟ್ರೆ ಅವ್ರಿಗೆ ವ್ಯಾಲ್ಯೂ ಇಲ್ಲೇ ಇಲ್ಲ. ಇದ್ದಾಗ ಮಿಸ್ಯೂಸ್ ಮಾಡ್ತಾರೆ, ವ್ಯಾಲ್ಯೂ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆಯದೇ. ವರ ಇತ್ತು, ಧ್ರುವನಿಗೆ ವರ ಸಿಕ್ತು, ಎಷ್ಟು ವರ ಆಯಿತು, 3 ವರ ಕೊಟ್ಟ, ಎಂಥ ಅದ್ಭುತ ವರಗಳು, ಅದು ಒಳ್ಳೆಯದೇ ಹೊರತು ಇದೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಬ್ರಹ್ಮಾತ್ವಖಿಲ ದೇವಾನಾಂ ನರಾಣಂಚ ನಿಯಾಮಕಃ ವಿನಿಮಯ ವಿನಿಯಾಮಕರು, ವಿಶಿಷ್ಟ ನಿಯಾಮಕರು. ಆದ್ದರಿಂದ ಅದು ಈ ರೀತಿ ನಾವು ತಿಳ್ಕೊಂಡು ಅಂದರೆ ಹಂಚ್ಕೊಂಡು ಚೆನ್ನಾಗಿ ಏನು ಮಾಡ್ತೀರಿ, 2% ಕಾಲಕ್ಕೆ ಎಲ್ಲ ನಾನೇ ಅಂತ ಪೂಜೆ ಮಾಡಿ ಅಂತೇಳಿ ಹೊರಗಾಗಿ ಮಾಡಬೇಕಾಗ್ತಿತ್ತು. ಒಳ್ಳೆ ಮಾತ್ರ ಭಾವನೆ ಇರ್ತಿದ್ದಿಲ್ಲ, ಉಳಿದವ್ರು ಹಾಗೆ ಮಾಡಿಬಿಡ್ತಾಯಿದ್ರು, ಅವರಿಗೆ ಪಾಪದ ಶೇರ್ ಬರ್ತಿತ್ತು, ಇವ್ರಿಗೆ ಬರೋ ಸಂಭವ ಇಲ್ಲೇ ಇಲ್ಲ. ಅತಃ ಸರ್ವಗುಣಾನೇವ ಪ್ರಾಪ್ನೋತಿ ಅಧಿಕಮನ್ಯತಃ. ಬ್ರಹ್ಮದೇವರು ಎಲ್ಲ ದೇವತೆಗಳು ನಿಯಾಮಕರಾದ್ದರಿಂದ ಅತಿ ಹೆಚ್ಚು ಪುಣ್ಯ, ಬ್ರಹ್ಮ ಅಂತ ಹೇಳಿದ್ರೆ ವಾಯು ಸೇರಿಸ್ಕೊಂಡ್ಬಿಡ್ಬೇಕಲ್ಲಿ, ಅವರಿಬ್ಬರಿಗೂ ಅತಿ ಹೆಚ್ಚು ಪುಣ್ಯ ಬರುತ್ತೆ. ದೇವಾದಿಗ್ರಹಣಂ ಉಪಲಕ್ಷಣಂ ಅಧಿಕಮಿ ಕ್ರಿಯಾವಿಶೇಷಣಂ.
ಅಧಿಕಂ, ಸಾಧನೆ ಅಧಿಕ, ಆದ್ದರಿಂದ ಫಲನೂ ಅಧಿಕ. ಭವತು ಇವತ್ತು ನೋಡಿ ನಮಗೆ ಟ್ಯಾಕ್ಸ್ ಕೊಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ, ಯಾರಿಗೆ ಹೋಗುತ್ತೆ ಇದೆಲ್ಲ ಕೂಡ? ಅಲ್ಲಿ ಹೋಗುತ್ತೆ. ಅದು ಡಿಪಾರ್ಟ್ಮೆಂಟ್ಗೆ ಹೋಗೋದಿಲ್ಲ, ಅದು ಎಲ್ಲ ಕಲೆಕ್ಟ್ ಮಾಡಿ ಅವ್ರು ಕೊಡಬೇಕು. ಅವ್ರಿಗೆ ಸ್ಯಾಲ್ರಿ ಕೊಡ್ತಾರೆ ಹೊರತು ನೀವು ಹಂಚ್ಕೊಂಬಿಡಿ ಅಂತ ಕೊಡೋದಿಲ್ಲ. ಸ್ಟೇಟಿಗೆ ಬರೋದು ಬೇರೆ, ಅದಕ್ಕೆ ಹೋಗೋದು ಬೇರೆ, ಎಲ್ಲ ವ್ಯವಸ್ಥೆಗಳಿದೆ. ಅದು ಎಲ್ಲ ಮೇನ್ ಇದೆಲ್ಲ ಕೂಡ ಹೇಗೆ ಅದ್ರಲ್ಲಿ ಏನು ಮಾಡ್ತಾರೆ ಅವರು? ಇವು ಬೇಕಾದ ಉಪಕಾರ ಕೆಲಸ ಎಲ್ಲ ಮಾಡ್ತಾ ಹೋಗ್ತಾರೆ. ದೇವರಿಗೆ ಅದು ಉಪಕಾರ ಮಾಡೋಕ್ಕೆ ಏನೂ ಬೇಕಿಲ್ಲ. ಅದು ಇವರಿವರ ಉದ್ಧಾರ ಆಗಲಿಕ್ಕೋಸ್ಕರ ಏನು ಮಾಡ್ತಾನೆ? ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಪರಸ್ಪರಂ ಅಂದರೆ ಯಾರ್ಯಾರು? ದೇವತೆಗಳು, ಮನುಷ್ಯರು. ಪರಸ್ಪರ ತಮ್ಮ ಭಾವಯಂತ ಅಂದರೆ ತಮ್ಮ ಕೆಲಸ ಮಾಡ್ಕೊಂಡಿದ್ರೆ ಕೆಲಸ ಆಗೋದು. ದೇವಾಯೇವ ಹಿ ದೇವಾನಾಂ ವಿಶಿಷ್ಟ ವಿನಿಯಾಮಕಾಹ. ನಿಯಮನ ಮಾಡ್ತಕ್ಕಂಥವರು, ವಿಶೇಷ ನಿಯಮನ ಮಾಡ್ತಕ್ಕಂಥವರು, ಹಾಗೆಲ್ಲ ವ್ಯತ್ಯಾಸ ಅವರಲ್ಲಿದೆ ಹೊರತು ಇವರದ್ದೊಳಗೆ ಹೋಗಬಾರ್ದು. ಅತಃ ಸರ್ವಗುಣಾನೇವ ಪ್ರಾಪ್ನೋತಿ ಅಧಿಕಮನ್ಯತ. ಇದರ ಅಧಿಕ ಇದು ಚಾಪ್ಟರ್ ಹೆಡ್ಡಿಂಗ್ ಏನಿದೆ ಇದಕ್ಕೀಗ? ಫಲಶ್ರುತಿ ಅಧಿಕರಣ ಅಂತಲೇ ಹೆಸರು. ಫಲಶ್ರುತಿ ಅಧಿಕರಣ ಅಂದ್ರೇನು? ಯಾರ ಒಂದೊಂದು ಕ್ರಿಯೆ ಮಾಡಿದಾಗ, ಕರ್ಮ ಮಾಡಿದಾಗ ಯಾರ್ಯಾರು ಎಷ್ಟೆಷ್ಟು ಫಲ ಬರುತ್ತೆ ಅಂತ ಡಿಸೈಡ್ ಮಾಡೋ ಅಧಿಕರಣ. ದ್ರವ್ಯ ಸ್ವಾತಂತ್ರ್ಯ ವಿಜ್ಞಾನ ಪ್ರಯತ್ನೈರಧಿಕಂ ಫಲಂ. ಎಷ್ಟು ಮತ್ತೆ ಕ್ಲಿಯರ್ ಮಾಡ್ತಾರೆ. ದ್ರವ್ಯ ಸ್ವಾತಂತ್ರ್ಯ ವಿಜ್ಞಾನ ಪ್ರಯತ್ನ ಇವುಗಳಿಂದ ಅಧಿಕಂ ಫಲಂ. ಫಲ ಜಾಸ್ತಿ ಆಗಲಿಕ್ಕೆ ಶುರುವಾಗತ್ತೆ. ಒಂದು ಏನು ಮಾಡಿದ? ದ್ರವ್ಯ ಅವಂದೇ, ದ್ರವ್ಯ ಯಾರ್ದೋ ಇಸ್ಕೊಂಬಂದು ಮಾಡಲಿಲ್ಲ, ದ್ರವ್ಯ ಅವಂದೇ. ಇವತ್ತು ದೊಡ್ಡ ದೊಡ್ಡ ಕೆಲಸ ಕೆಲವು ಮಾಡಿದಾನೆ. ಯಾಕೆ ಡೊನೇಷನ್ ಕಾಣಿಕೆ ಯಾಕೆ ಕೊಡ್ತಾರೆ ಅಂದರೆ, ನಾವು ಅಷ್ಟಂತೂ ಮಾಡೋ ಶಕ್ತಿ ನಮಗಿಲ್ಲ, ಸ್ವಲ್ಪ ನಮ್ಮ ಸೇವೆ ಇದ್ದರೆ ಅಷ್ಟು ಪುಣ್ಯ ನಮಗೆ ಬರ್ತಾ ಇರುತ್ತೆ ಅಂತ ಹೇಳಿಬಿಟ್ಟು. ಅದು ತಪ್ಪಲ್ಲ. ಆದರೆ ಅದು ಸ್ವಲ್ಪ ಕೊಟ್ಟು ಜಾಸ್ತಿ ಮಾಡಿದ ಅವ್ನು ಬರೆದೇ ಹಸ್ತೋದಕಕ್ಕೆ, ಊಟ ಮಾಡಿದರೆ ಡಬಲ್ಲು. ಶಾಲು ಸೇದ್ರೆ ಕೊಡಬೇಕು ಅವರಿಗೆ, ಶಾಲೆ ಒಟ್ಟಿಗೆ ಜಾಸ್ತಿ ಆಗಿ ಹೋಗೋದು. ಸರ್ವಸೇವೆ ಮಾಡಿದ್ರೆ ಹೊದಿಸ್ತಾರೆ. ಅದಕ್ಕೆ ಎಲ್ಲ ಜಾಸ್ತಿ ದುಡ್ಡು ಇರುತ್ತೆ. ಪ್ರಪೋರ್ಷನೇಟಾಗಿ ಅವ್ನು ಯಾವಾಗಲೂ ಯಾರು ಆರನ್ ಮಾಡಿದಾಗಲೂ ಕೂಡ ಇಷ್ಟು ಪರ್ಸೆಂಟ್ ಅದಕ್ಕೆ ಇಡ್ತಾರೆ. ಅವನು 1000 ರೂಪಾಯಿ ಕೊಟ್ಟ, 100 ರೂಪಾಯಿ ಎಷ್ಟು ಆಧಾರ ಮಾಡೋದು, ಆ ಥರ ಸಾಮಾನ್ಯವಾಗಿ. ಕೆಲವೊಮ್ಮೆ ಅದು ಯೋಗ್ಯತೆ ನೋಡ್ಕೊಂಡು ಮಾಡ್ತಾರೆ. ಅದು ಬಿಟ್ಟುಬಿಟ್ಟು ನಿರೀಕ್ಷೆ ಮಾಡಿ ಇವ್ರು ಹೋಗೋದೇ ಇಲ್ಲ, ಊಟ ಮಾಡಿ ಹೋಗ್ಬಿಡ್ತಾರೆ. ಯಾಕಂದ್ರೆ ನಾಟ್ ಎಲಿಜಿಬಲ್ ಗೊತ್ತು ಅವನಿಗೆ. ಆ ಥರ ಇರಬೇಕು ನಾವು. ದ್ರವ್ಯ ಮೊದಲು. ಸ್ವಾತಂತ್ರ್ಯ ಡಿಪೆಂಡೆನ್ಸ್ ಇದೆ, ಹೇಳಿದ್ದು ಮಾಡ್ತಾನಷ್ಟೇ. ಅವನಿಗೆ ಪಾಲಿಸಿ ಮಾಡೋದೆಲ್ಲ ಬರೋದಿಲ್ಲ ಅವನಿಗೆ. ಸೊ ನ್ಯಾಚುರಲಿ ಏನಾಯಿತು ಅವನಿಗೀಗ? ಪುಣ್ಯ ಕಡಿಮೆ ಆಗೋಯ್ತು. ಆಮೇಲೆ ಮೂರನೇದು ವಿಜ್ಞಾನ, ತಿಳುವಳಿಕೆ ಇರಬೇಕು. ಇವತ್ತು ಏನು ಮಾಡ್ತೀವಿ ಅಂತೇಳಿ ಅದೇನೋ ಹೋಮ ಮಾಡಿದ್ರು ಅಂತ ಕೇಳಿದರೆ ಏನು ಮಾಡಬೇಕು? ಅದಕ್ಕೆ ಅಷ್ಟನ್ನು ಕಲಿಸಿದ್ದೆ 100 ಖರ್ಚು ಮಾಡಿದೆ, ಏನೋ ಹೋಮ ಮಾಡಿದರು. ಇಷ್ಟು ತಿಳುವಳಿಕೆ ಏನು ಪುಣ್ಯ ಬರುತ್ತೆ ಅವನಿಗೆ? ವಿಜ್ಞಾನ, ಜ್ಞಾನ, ವಿಜ್ಞಾನ. ಪವಮಾನ ಯಾರು, ಅಪರಮಾನ ಭಗವಂತ ಯಾರು, ಉಳಿದವರು ಯಾರು, ABCD ಗೊತ್ತಿಲ್ಲ ಅವ್ರಿಗೆ. ಗಾಯತ್ರಿ ಸಂಧ್ಯಾ ಅನ್ಕೊಂಡು ಮಾಡ್ಕೊಂಡು ಹೋಗಿರೋದು ಏನು ಪುಣ್ಯ ನಿರೀಕ್ಷೆ ಮಾಡ್ತಾನೆ? ತಪ್ಪು. ಅದಕ್ಕೆ ಮಾಡಿಸೋರು ಎಚ್ಚರಿಕೆ ವಹಿಸ್ಬೇಕು. ಇಂಥವ್ರು ಮಾಡಿಸಿ ಏನು ಉಪಯೋಗ? ಇವತ್ತು ಬರೆದದ್ದು ಭಾಷೆಯಲ್ಲಿ ನೀವು ಗಂಟೆ ಲೆಕ್ಚರ್ ಮಾಡಿದರೆ ಬಾಯಿ ನೋವಾಯ್ತು ಹೊರತು ಏನು ತಿಳಿಯುತ್ತೆ ಅವನಿಗೆ? ಇವ್ರು ಬಿಟ್ಬಿಡ್ತಾರೆ. ದುಡ್ಡು ಮಾತ್ರ ನೋಡಬಾರ್ದು. ಎಲ್ಲರೂ ಹಾಗಿಲ್ಲ. ಆ ದುಡ್ಡು ಮಾತ್ರ ನೋಡಬೇಕು. ನನಗೆ ಕ್ವಾಲಿಟಿ ಬೇಕಲ್ಲ, ಹೇಳ್ತೀನಿ ಸರಿ. ಎಷ್ಟೋ ಸರ್ತಿ ಕೆಲವು ಸಂಗೀತಗಾರರು ಇರ್ತಾರೆ, ಭಾರಿ ಎಕ್ಸ್ಪರ್ಟ್ ಆಗಿರ್ತಾರೆ. ಯಾವುದೇ ಕಡೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ದುಡ್ಡು ಎಷ್ಟು ಕೊಟ್ಟರು ಬರೋದಿಲ್ಲ. ಯಾಕಂದ್ರೆ ನನ್ನ ವಿದ್ಯೆಯಲ್ಲಿ ಉಪಯೋಗ ಆಗಲ್ಲ ಅಂತ ಹೇಳ್ತಾರೆ. ನಾನು ತಿಳುವಳಿಕೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದ್ರೆ ನಾನೇನು ಮಾಡಲಿ? ಅದಕ್ಕೆ ಅವನ ದುಡ್ಡಿಗಿಂತ ಹೆಚ್ಚು ಮುಖ್ಯ ಯಾವುದು? ನಾವಿದೆ ಎಂಜಾಯ್ ಮಾಡಬೇಕು ಅದನ್ನು ಕೇಳಿದಾಗ. ಅದು ಮುಖ್ಯವಾದ ಫಲ. ಇದೆಲ್ಲ ಮುಖ್ಯವಾದ ಫಲ ಬರೋದಿಲ್ಲ. ಕುರುಡರ ಬಂದು ಎಲ್ಲ ಕಿವುಡರು ಕೂಡ ಸಂಗೀತ ಕಚೇರಿ ಮಾಡ್ತೀರಿ ಅಂದರೆ ಏನು ಹೇಳ್ಬೇಕು ಅವರಿಗೆ? ಒಂದು ಪೈಸನೂ ಕೊಡಬೇಡ, ಕಿವಿಯವರು ಕರ್ಕೊಂಬಂತ 2 ಸರಿ ಕಿವಿ ಕರ್ಕೊಳ್ಬೇಕು, ಪೈಸೆ ಕೊಡಬೇಕು. ಇದು ಎಷ್ಟು ಕೊಟ್ಟರು ಹಾಡೋದಿಲ್ಲ. ಅದು ನಿಜವಾದ ಸಂಗೀತಕಾರ ಹಾಗೆ ಹೇಳೋದು. ಅವ್ರ ವಿದ್ಯೆ ಸದುಪಯೋಗ ಆಗಲಿಕ್ಕೆ ಇಷ್ಟಪಡ್ತಾರೆ ಹೊರತು ಇದು ಮಾಡೋ. ಈ ಬರ್ತಾ ಏನಾಯಿತು ಅಂತ ಕೇಳಿದರೆ ಅದೆಲ್ಲ ಕಮರ್ಷಿಯಲ್ ಆಗಿದ್ದಕ್ಕೆ ಉಪಯೋಗ ಸದುಪಯೋಗದ ಪ್ರಶ್ನೆ ಹೊರಟೋಯ್ತು. ಎಕ್ಸೆಪ್ಷನ್ ಬಿಡಿರುತ್ತೆ ಅಷ್ಟೇ ಹೊರತು ಕಾಮನ್ನಾಗಿ ಮಿಸ್ಯೂಸ್ ಆಗೋದೇ ಜಾಸ್ತಿ. ಎರಡನೇದಾಗಿ ಪ್ರಯತ್ನ. ಇಷ್ಟು ಮಾಡಿ ಪ್ರಯತ್ನ ಇಲ್ಲದೆ ಹೋದರೆ ಅಲ್ಲಿ ಪ್ರಯತ್ನಕ್ಕೆ ತಕ್ಕಂತೆ ಫಲ. ಏನು ಪ್ರಯತ್ನನೇ ಮಾಡ್ತಾಯಿಲ್ಲ, ಒಳ್ಳೆ ಬೇಡ ಇದೆ, ಏನು ಕೆಲಸ ಮಾಡ್ತಾಯಿಲ್ಲ. 4 ದಿವಸ ನೋಡ್ತಾರೆ, ವಾರ ಮಾಡ್ತಾರೆ, ಡಿಸ್ಮಿಸ್ ಮಾಡಿ ಹಾಕ್ತಾರೆ. ಜ್ಞಾನ ಇರ್ಬೋದು, ತೊಗೊಂಡು ಏನು ಮಾಡೋದು ಅಂತ ಹೇಳ್ತಾರೆ. ದ್ರವ್ಯ ನಾನು ನೆನ್ಪಿಟ್ಕೋಬೇಕು. ನಾವು ಇದನ್ನೆಲ್ಲ ಕೂಡ ನಮ್ಮದೇ ಪದಾರ್ಥ, ನಮ್ಮದೇ ಮನೆ, ನಮ್ಮದೇ ಇದು, ಮಂತ್ರನೂ ನಮ್ಮದೇ, ಗೊತ್ತಾಯ್ತಾ? ಎಲ್ಲ ನಮ್ಮದೇ, ಊಟದ ಖರ್ಚು ನಮ್ಮದೇ. ಪುಣ್ಯ ಎಷ್ಟು ಬರುತ್ತಾಗ? ತಿಳುವಳಿಕೆ, ಹೈ ಕ್ಲಾಸ್ ತಿಳುವಳಿಕೆ. ಅವಾಗ ಏನಾಯ್ತಾಗ ಪುಣ್ಯ ಏರ್ತಾ ಇರ್ತದೆ. ಹಾಗೆ ಎಷ್ಟು ಬೇಕಾದ ನಿರೀಕ್ಷೆ ಮಾಡ್ಬೋದು. ಆದರೆ ನಿಜವಾಗಿ ಇಷ್ಟೆಲ್ಲ ಇದ್ದರೂ ನಮಗೆ ಯಾಕೆ ಪುಣ್ಯ ಬರೋದಿಲ್ಲ ಅಂದರೆ ಒಳಗೆ ಪ್ರೇರೇಪಣೆ ಮಾಡ್ತೀವಿ ಅಂತ ನಮಗೆ ಯಾವುದೇ ಇಲ್ಲ, ಕಡಿಮೆ ಆಯ್ತು ಈಗ. ಅದು ಮತ್ತು ದೇವತೆಗಳ ಶೇರ್ ಜಾಸ್ತಿ ಆಯ್ತು ಈಗ. ಅಲ್ಟಿಮೇಟ್ ದೇವರು. ಆದರೆ ದೇವರಿಗೆ ಫಲದ ಪ್ರಶ್ನೆ ಇಲ್ಲ. ಆದ್ದರಿಂದ ಪರಿಪೂರ್ಣನಾದ್ದರಿಂದ ಬ್ರಹ್ಮದೇವರವರಿಗೆ ಅಂತ ಹೇಳಬೇಕು. ಆಮೇಲೆ ಮುಂದೆ ಹೇಳೋಕ್ಕೆ ಹೋಗಬಾರ್ದು ಫಲದ ಡಿಸ್ಟ್ರಿಬ್ಯೂಷನ್ನ. ಬೃಹತ್ತಂತೋದಿತಂ ವಾಕ್ಯಂ ಹರಿಣಾ ಫಲ ನಿರ್ಣಯಿ. ಇವೆಲ್ಲ ಬೇರೆ ಯಾವ ಭಾಷೆಯಲ್ಲಿ ಸಿಗುತ್ತೆ ಯೋಚನೆ ಮಾಡಿ ನೋಡಂತೆ.
ನಮ್ಗೆ ಬೇಕಾದ ಪ್ರಶ್ನೆ ಅದಕ್ಕೆ ಉತ್ತರ ಬೇಕಪ್ಪ. ಇದೇ ಅಧಿಕರಣಕ್ಕೆ ಏನೇನು ಬರೀತಾರೆ ಎಲ್ಲ ಯಾವ ಉತ್ತರನೂ ಸಿಗೋದಿಲ್ಲ. ಬೃಹತ್ ದೇವಾನಾಂ ದ್ರವ್ಯ ಸ್ವಾತಂತ್ರ್ಯ ವಿಜ್ಞಾನ ಪ್ರಯತ್ನೈರಧಿಕಂ ಫಲಂ ದೇವಾನಾಂ ಅನ್ಯಗಂಚಾಪಿ ತೇಷು ಹಿ ಬ್ರಹ್ಮಣೋಧಿಕಂ. ಇವತ್ತು ನಮ್ಮ ಪುಣ್ಯ ನಮಗೆ ಸಿಗೋದಿಲ್ಲ, ನಮ್ಮ ಕೆಳಗಿನವ್ರ ಕೈಲಿ ಮಾಡಿಸ್ತೇವಲ್ಲ ಅವ್ರ ಪುಣ್ಯ ನಮಗೆ ಬರುತ್ತೆ. ಇಷ್ಟು ಅರ್ಥ ಆದರೆ ನಮ್ಮದು ಮೇಲ್ವರೆಗೆ ಹೋಗುತ್ತೆ, ಅವ್ರಿಗೆ ಇನ್ನೂ ಮೇಲ್ವರೆಗೆ ಹೋಗುತ್ತೆ. ಇದು ಪುಣ್ಯ ಡಿಸ್ಟ್ರಿಬ್ಯೂಷನ್ ಕ್ರಮ. ಅದು ಬೃಹತ್ತಂತ್ರೋದಿತಂ ವಾಕ್ಯಂ ಹರಿಣಾ ಫಲ ನಿರ್ಣಯೇ. ಬೃಹತ್ತಂತ್ರ ಅಂತ ಗ್ರಂಥ ಸ್ವತಃ ವೇದವ್ಯಾಸರೇ ಬರೆದಿರೋದು. ಅದು ಫಲ ನಿರ್ಣಯ ಅಂತ ಗ್ರಂಥಕ್ಕೆ ಹೆಸರು. ಇದು ಫಲಶ್ರುತಿ ಅಧಿಕರಣ, ಫಲ ನಿರ್ಣಯ ಗ್ರಂಥದ ಹೆಸರು. ಅದೆಲ್ಲ ಇಲ್ಲಿ ಹೇಳಿದ್ದಾರೆ. ಇದನ್ನು ನೆನ್ಪಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ಮಾಡಬೇಕು ನಾವಾಗ. ದ್ರವ್ಯ ಸ್ವಾತಂತ್ರ್ಯ, ಯಾರ್ದೋ ತುಳಸಿ, ಯಾರ್ದೋ ಹೂವು, ಯಾರ್ದೋ ಮನೆ ಎಲ್ಲ ಕೊಡ್ದ ಏನು ದೇವ್ರ ಪೂಜೆ ಮಾಡಿದ್ವಿ ಮಧ್ಯೆ ಅವನು ಮಂತ್ರರು ಇನ್ನೊಬ್ರು ಯಾರು ಹೇಳ್ತಿದ್ದಾರೆ, ಅವರು ಕೂಡ ಇಲ್ಲ. ಏನು ಬಂತು ಇವನಿಗೆ ಹಾಕಿದರೆ, ಇಲ್ಲಿಂದ ಎಲ್ಲಿಗೆ ಹಾಕಿದ್ದು ಬಂತು ಅಷ್ಟೇ. ಅದೆಲ್ಲ ಇರಬೇಕಾಗ. ಯಾರು ಹೇಳಿದರು ಒಂದಕ್ಕೊಂದು ಅಧಿಕ ಅಂತ ಹೇಳಿಲ್ಲ. ಇಷ್ಟೆಲ್ಲ ಒಟ್ಟಿಗೆ ಸೇರಿದಾಗ ಫಲ ಅಧಿಕ ಅಂತ ಅರ್ಥ. ಒಟ್ಟಿಗೆ ಸೇರಿದಾಗ ಫಲ ಅಧಿಕ. ಒಂದಿದೆ ಇನ್ನೊಂದಿಲ್ಲ, ಫಲ ಕಡಿಮೆ ಆಯಿತು. ಇಷ್ಟು ಫಲ ಸ್ವಾತಂತ್ರ್ಯ ವಿಜ್ಞಾನ ಪ್ರಯತ್ನ ಇಷ್ಟು ಸೇರಿಸಿದ್ದಾರೆ. ಒಂದೊಂದು ಮಿಸ್ ಆಗ್ತಾ ಹೋದಂತೆ ಏನಾಗುತ್ತೆ ಅಲ್ಲಿಗೆ ಫಲ ಕಡಿಮೆ ಆಗುತ್ತೆ. ಎಲ್ಲ ಮಿಸ್ ಆದರೆ ಏನಾಯಿತು, ಎಲ್ಲ ಸ್ವಲ್ಪ ಇದ್ದರೆ ಸ್ವಲ್ಪ. ಹಾಂ. ಬೃಹತ್ತಂತೋದಿತಂ ವಾಕ್ಯಂ ಹರಿಣಾ ಫಲ ನಿರ್ಣಯೇ ಲೋಕೇಪಿ ಏತಾದೃಶ ಗುಣೈ ಫಲಾಧಿಕ್ಯಂ ಆಚಾರ್ಯರು ಕೊನೆ ಹೇಳಿಬಿಟ್ರು. ಲೋಕದಲ್ಲಿ ಮಾಡೋದು ಹಾಗೇನೆ, ಗೊತ್ತಾಯ್ತಾ? ಫಲಾಧಿಕ್ಯ ನೋಡ್ಕೊಂಡು ಅವ್ರಿಗೆ ಅವ್ರ ರೋಲ್ ನೋಡ್ಕೊಂಡು ಅದು ಸಂಬಳ ಕೊಡ್ತಾ ಹೋಗ್ತಾರೆ ಹೊರತು ಏನೇನೋ ಕೊಡೋದಿಲ್ಲ. ಲೋಕೇಪಿ ಏತಾದೃಶ ಗುಣೈ ಫಲಾಧಿಕ್ಯಂ ಹಿ ದೃಶ್ಯತೆ. ಇದು ಲೋಕನ್ಯಾಯ. ಲೋಕನ್ಯಾಯನ ಯಾಕೆ ಹೇಳ್ತೀರಿ ಅಂದರೆ, ಲೋಕನ್ಯಾಯಗಳೆಲ್ಲ ಶಾಸ್ತ್ರನ್ಯಾಯ ನೋಡಿಕೊಂಡೇ ಫ್ರೇಮ್ ಆಗಿರೋದು. ಆದ್ದರಿಂದ ಅದನ್ನು ಫಾಲೋ ಮಾಡಬೇಕು. ಎಲ್ಲೆಲ್ಲಿ ಲೋಕನ್ಯಾಯ ಅಪ್ಲಿಕಬಲ್ಲೋ ಅಲ್ಲಿ ಮಾಡಬೇಕು, ಎಲ್ಲಿ ಅಪ್ಲಿಕಬಲ್ ಮಾಡೋಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ಲೋಕೇಪಿ ಏತಾದೃಶ ಗುಣೈ ಫಲಾಧಿಕ್ಯಮ್ಮಿ ದೃಶ್ಯತೆ. ಆದರೆ ಭೀಮಸೇನರ ಕಥೆ ಅರ್ಥ ಆಗುತ್ತೆ. ಯಜ್ಞ ಕೂತಿದ್ದು ಮಾಡಲಿಕ್ಕೆ ಯಜಮಾನ ಕೂತಿದ್ದು ಧರ್ಮರಾಜ, ಪುಣ್ಯ ಜಾಸ್ತಿ ಬಂದಿದ್ದು ಭೀಮಸೇನರಿಗೆ. ಪುಣ್ಯ ಜಾಸ್ತಿ ಬರೋದು ಅಂದರೆ ಏನು? ರಾಜಸೂಯಾಗದ ಮುಖ್ಯ ಪುಣ್ಯ ಏನು? ಬ್ರಹ್ಮ ಪದವಿ ಬರೋದು. ಧರ್ಮರಾಜನೇ ಬರಲಿಲ್ಲ, ಯಾರಿಗೆ ಬಂತದು? ಭೀಮಸೇನದೇವರಿಗೆ ಬಂತು. ಅದು ಕಣ್ಣಿಗೆ ಕಾಣುತ್ತೆ ನಮಗೆ ಈಗ ಏನಂತೆ ಫಲ. ಅದು ಕ್ಲಿಯರಾಗಿ ಕಾಣುತ್ತೆ ಏನು ಬಂತು ಏನು ಬರಲಿಲ್ಲ ಅಂತೇಳಿ. ದೇವಂಚ ಕಲಿಪೂರ್ವಾಣಾಂ ಅಸುರಾಣಾಂ ಮಹತ್ಫಲಂ. ಉಲ್ಟಪಟ್ಟ ಈಗ ದೈತ್ಯರಿದ್ದಾರೆ, ಅವರಿಗೂ ಹಾಗೇನೆ. ದೇವಂಚ ಕಲಿಪೂರ್ವಾಣಾಂ ಅಸುರಾಣಾಂ ಮಹತ್ಫಲಂ. ಮಹತ್ಫಲಂ ಅಂದರೆ ದೊಡ್ಡ ಭಾರಿ ಆ ಥರ ಅಲ್ಲ, ರೋಲ್ ಅಂತಾರೆ. ರೋಲ್ ಜಾಸ್ತಿ ಇರೋದ್ರಿಂದ ಶಿಕ್ಷೆನೂ ಮಹತ್ಫಲನೇ ಅವರಿಗೆ. ಆ ಲೆಕ್ಕದಲ್ಲಿ ಹೆಚ್ಚೆಚ್ಚು ಶಿಕ್ಷೆ ಕೊಡ್ತಾರೆ. ಅಶುಭೇಶು ಸದೈವ ಸ್ಯಾತ್ ಮಿಥ್ಯಾಜ್ಞಾನಾದಿಕೇಶು ಚ. ಅವರಿಗೆ ಅಶುಭಗಳಲ್ಲಿ ಅವ್ರ ರೋಲ್ ಇದೆ. ಮಿಥ್ಯಾಜ್ಞಾನ ಎಲ್ಲ ಶುರುವಾಗುತ್ತೆ ಅದರಲ್ಲಿ. ಯಥಾರ್ಥ ಜ್ಞಾನ ಇವ್ರ ಲಕ್ಷಣ ಆದರೆ ಮಿಥ್ಯಾಜ್ಞಾನ ಅವ್ರದ್ದು. ಶುಭಾಶುಭ ಫಲಂ ದೇವಾ ಅಸುರಾಶ್ಚ ಸಮಾಪ್ನುಯು. ಈ ಶುಭಾಶುಭ ಫಲಗಳನ್ನು ಶುಭ ಫಲ ದೇವತೆಗಳಿಗೆ ಮಾತ್ರ, ಅಸುರ ಫಲ ದೈತ್ಯರಿಗೆ ಮಾತ್ರ. ಕ್ರಮೇಣ ಇವ ಯಥಾಶಕ್ತಿ ಯಥಾ ಯೇ ಪ್ರಯೋಜಕ. ಯಾರ್ಯಾರು ಅದರ ಇನ್ವಾಲ್ವ್ ಆದರೋ ಅವ್ರಿಗೆ ತಕ್ಕಂತೆ ಫಲ, ಒಳ್ಳೆ ಫಲ ಒಳ್ಳೇದು ಮಾಡಿಸೋರಿಗೆ ಬರುತ್ತೆ, ಕೆಟ್ಟ ಫಲ ಕೆಟ್ಟದ್ದು ಮಾಡಿಸೋರಿಗೆ ಬರುತ್ತೆ. ಆದ್ದರಿಂದ ನಾವು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ನಾವು ಒಂದು ಪೈಸನೂ ಯಾರಿಗೂ ಕೊಡಲಿಲ್ಲ, ಏನೇನೂ ಕೊಡಲಿಲ್ಲ, ಅದಕ್ಕೆ ಗೋಲಕ್ಕೆ ಆಗ್ತಾನೂ ಇಲ್ಲ ಯಾವುದೋ ಕಾರಣಕ್ಕೆ. ಒಳ್ಳೆ ಕೆಲಸ ಒಳ್ಳೇದು ಮಾಡಲಿ, ಯಾವಾಗಲೂ ಅದ್ರಲ್ಲಿ ನನ್ನ ಮನಸ್ಸು ಅಲ್ಲೇ ಇರುತ್ತೆ ಹೇಳಿ ಕಳಿಸ್ಬಿಟ್ಟ. ಅವನೇನು ಕೊಟ್ಟು ಮಾರಲ್ ಸಪೋರ್ಟ್ ಸಿಗ್ತೆ ಅವರಿಗೆ, ಪುಣ್ಯ ಬಂತು ಅದರಿಂದ. ಯಾರೋ ಬೈದು ಕಳಿಸಿದ್ದ, ಡ್ರಾಪ್ ಮಾಡೋ ಹಿಡಿಯ ಇತ್ತು, ಹೊಗಳಿದ ಮಾಡ್ಲಿಕ್ಕೆ ಶುರು ಮಾಡಿದ, ಆ ಪುಣ್ಯ ಬಂತು ಅವ್ರಿಗೆ. ಎರಡು ಕಡೆ ಮಾಡಿದ್ದು ಎಷ್ಟೋದ್ರೆ ಹೇಳ್ತೇವೆ, ಸುಮ್ಮನೆ ಆಗಲಿ ಅಂದುಬಿಡಿ ಸಾಕು, ನಿಮ್ಮೊಂಚೂರು ಪುಣ್ಯ ಬರುತ್ತೆ. ಅದು ಆದಷ್ಟು ಕೆಡ್ಸೋಕ್ಕೆ ಟ್ರೈ ಮಾಡೋದು. ಅಲ್ಲಿ ಹೋಗೋದು ಕೂಡ ಕೆಡ್ಸೋಕ್ಕೆ ಹೋಗೋದು, ಮತ್ತೆ ಹೋದ್ರು ಕೂಡ ಏನಾದ್ರು ಕೆಡ್ಸೋಕ್ಕೆ ಬರುತ್ತೆ ಅಂತೇಳಿ. ಆ್ಯಕ್ಚುಲಿ ನಡೀತಾ ಇದೆ ಅವೆಲ್ಲ ಕೂಡ. ಈಗ ಒಳ್ಳೆಯ ಕೆಲಸನ ಮಾಡೋ ಇನ್ನೊಬ್ಬರು ಮಾಡ್ತಾರೆ ಸಂತೋಷ ಪಡೋ ಜನಗಳು ಕೂಡ ತುಂಬ ಕಡಿಮೆ ಇರೋ ಕಾಲ ಇದೆ. ಯೇ ಪ್ರಯೋಜಕ ಪ್ರೇರಕ ಅಪಿ ಪಾಪಾನಾಂ ನ ದೇವಾ ಪಾಪಮಾಪ್ನುಯು. ದೈತ್ಯರು ಪಾಪ ಪ್ರೇರಕರು ಪಾಪ ಬರುತ್ತೆ, ಕರೆಕ್ಟೇ. ದೇವತೆಗಳು ಪಾಪ ಪ್ರೇರಕರಾದ ಅವ್ರಿಗೆ ಪಾಪ ಬರೋದಿಲ್ಲ. ಯಾಕೆ? ಆ್ಯಸ್ ಪರ್ ಆರ್ಡರ್ ಅವ್ರು ಮಾಡ್ತಾರೆ, ಆದ್ದರಿಂದ ಸರಿ. ಉದಾಹರಣೆಗೆ ಈ ಕಳ್ಳನು ಹೊಡಿತಾನೆ, ಪೊಲೀಸು ಹೊಡಿತಾರೆ. ಪೊಲೀಸ್ ಹೊಡೆದಕ್ಕೆ ಪನಿಷ್ಮೆಂಟ್ ಇಲ್ಲ, ಹೊಡೆದವರು ಪನಿಷ್ಮೆಂಟ್ ಯಾಕೆ ಹೊಡಿಲ್ಲ ಅಂತ ಕೇಳ್ತಾರೆ. ಅವ್ರು ಯಾಕೆ ಹೊಡೆದಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಈ ಎರಡು ಅರ್ಥ ಮಾಡಿಕೊಂಡ್ರೆ ಅವರು ದೇವತೆಗಳ ಜವಾಬ್ದಾರಿ ಆದ್ದರಿಂದ ಅವ್ರು ಪಾಪ ಕೆಲಸಗಳನ್ನು ಮಾಡಿಸಿದ್ರು ಕೂಡ ಅವ್ರಿಗೇನಿಲ್ಲ. ಆ ಇವ್ರಿಗೆ ಹಾಗಲ್ಲ, ಪುಣ್ಯದ ಶೇರ್ ಬರೋದು. ಅವ್ರು ಅಕಸ್ಮಾತ್ ಪುಣ್ಯ ಕಾರ್ಯ ಮಾಡಿದರೂ ಕೂಡ ಅದರಲ್ಲಿ ದೈತ್ಯರ ರೋಲ್ ಝೀರೋ. ಯಾಕೆ? ಪುಣ್ಯ ಕಾರ್ಯ ಮಾಡೋ ಸ್ವಭಾವನೇ ಅಲ್ಲ ಅವರು, ಅವ್ರು ಎಷ್ಟೆಷ್ಟು ಬರೋದಿಲ್ಲ. ದೇವತೆಗಳು ಪಾಪ ಮಾಡೋ ಸ್ವಭಾವ ಅಲ್ಲ, ಅವ್ರಿಗೇನು ಮಾಡಿಸ್ಬೇಕಾಗಿದೆ ಅದನ್ನು ಮಾಡ್ತಾರೆ. ಅದರಿಂದ ಏನಲ್ಲ, ಅದು ದೋಷ ಆಗೋದಿಲ್ಲ. ಇವೆಲ್ಲ ತಿಳ್ಕೊಂಡಿರ್ಬೇಕು. ಇತಿ
ಕ್ರಮೇಣೈವ ಯಥಾಶಕ್ತಿ ಯಥಾ ಯೇ ಪ್ರಯೋಜಕಾ ಪ್ರೇರಕಾಪಿ ಪಾಪಾನಾಂ ನ ದೇವಾ ಪಾಪಮಾಪ್ನುಯುಃ ಇತಿ ಪ್ರಕಾಶಿಕಾಯಾಂ ಹಿ ಪ್ರೋವಾಚ ಹರಿರಂಜಸ. ಪ್ರಕಾಶಿಕಾನ ಗ್ರಂಥದಲ್ಲಿ ಹರಿಹಿ ಸಾಕ್ಷಾತ್ ಹರಿ ಅಂಜಸ ಡೀಟೇಲ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಅರ್ಥ. ಅದಕ್ಕೆ ಆ ಅಧಿಕರಣ ಇನ್ನೂ ಮುಗಿದಿಲ್ಲ, ಸ್ವಲ್ಪ ಇದೆ. ಓಂ ಆರ್ತ್ವಿಜ್ಯಂ ಇತಿ ಔಡುಲೋಮಿ ತಸ್ಮೈ ಪರಿಕ್ರಿಯತೆ ಓಂ ಸಾಕಾರ್ಯಂತರವಿಧಿ ಪಕ್ಷೇಣ ತೃತೀಯಂ ತದ್ವತೋ ವಿದ್ಯಾದಿವತ್ ಓಂ. ಇದು ಅನೇಕ ಸೂತ್ರಗಳಿವೆ ಅಧಿಕರಣದೊಳಗೆ. ಆ ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಅರ್ಥ ಹೇಳ್ತಾರೆ. ಏನಂದರೆ ಔಡುಲೋಮಿ ಆಚಾರ್ಯ ಹೆಸರದು ಒಂದು ಔಡುಲೋಮಿಗಳು ಅಂತ ಹೆಸರು. ಅವ್ರು ಹೇಳ್ತಾರೆ ಆರ್ತ್ವಿಜ್ಯಂ ಎಲ್ಲ ಋತ್ವಿಜರಿಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ ಇಲ್ಲಿಲ್ಲ ಬೇರೆಯವ್ರಿಗೆ ಬರುತ್ತೆ ಅಂತ ಇನ್ನೂ ಕೆಲವರು ಹೇಳ್ತಾರೆ. ಒಟ್ಟು ನಿರ್ಣಯ ವೇದವ್ಯಾಸರು ಕೊಟ್ಟಿದ್ದೀಗ. ನ ಓಂ ಸಹಕಾರಿ ಅಂತರವಿಧಿ ಪಕ್ಷೇಣ ತೃತೀಯಂ ತದ್ವತೋ ವಿದ್ಯಾದಿವತ್ ಎಕ್ಸ್ಪ್ಲನೇಷನ್. ಯದ್ಯಪ್ಯೇವಂ ಸುರಾಣಾಂಚ ದೈತ್ಯಾನಾಂಚ ಮಹತ್ಫಲಂ ಶುಭಾಶುಭೇಭ್ಯ ಏವಂಚ ಕರ್ತುಶ್ಚ ಸ್ಯಾದ್ಯಥೋದಿತಂ. ಇವೆಲ್ಲ ದೇವತೆಗಳು ದೈತ್ಯರ ಬಗ್ಗೆ ಬಂದಾಗ ನಡೀತದು. ಅದಿಲ್ಲದೇನೆ ಸುಮ್ಮನೆ ಪುಣ್ಯ ಪ್ರಶ್ನೆ ಬಂದರೆ ಏನು ಮಾಡ್ತಾರೆ? ಈಗ ಒಬ್ಬನು ಯಾವುದೋ ಶಾಪ್ ತೆಗೆದ, ಅದು ಜಿರಾಕ್ಸ್ ಅಂಗಡಿನೇ ಇಟ್ಟ ಅಂತ ತಿಳ್ಕೊಂಬಣ. ಒಂದು ಬಾಡಿಗೆ ತೊಗೊಂಡ, ಇಟ್ಟ, ಮಿಷನ್ ತೊಗೊಂಡ, ಎಲ್ಲ ಮಾಡ್ದ. ನಮಗೊಂದು ಮಾಡಿಕೊಡ್ಬೇಕಾಗಿತ್ತು. ನಮಗೇನು ಅನಿಸುತ್ತೆ? ಬಾಡಿಗೆ ಇಷ್ಟಿದೆ ಮಿಷನ್ ಅಂತಲೇ ಕೊಡ್ತಾರೆ, ಇಷ್ಟಕ್ಕೆ ನಾವು ಇಷ್ಟು ರೂಪಾಯಿ ಕೊಡಬೇಕಾ? ಬಟ್ ಏನೇ ಇಟ್ಕೊಂಡಿದ್ದಾನೆ ಅವ್ನು ಪಾಪ. ಬಾಡಿಗೆ ಕೊಡೋದ್ರಿಂದ ನನ್ನ ಕೆಲಸ ನಡಿಬೇಕು ಅವನಿಗೆ. ಅದು ಕೊನೆಗೆ ಪ್ರಾಫಿಟ್ ಬಂದು ಜೀವನ ಆಗಬೇಕು. ಇಷ್ಟೆಲ್ಲ ಮುಗಿದು ಎಲ್ಲ ತೊಗೊಂಡು ಒಂದು ಫಲ ತೊಗೊಳೋದು ಏನು ಮಾಡಬೇಕು ಅವ್ನು ಪಾಪ? ಕಳ್ತನ ಮಾಡ್ಬೇಕು ಅಷ್ಟೇ. ಆಮೇಲೆ ಬೇರೆ ದಾರಿ ಇಲ್ಲ. ಅದು ಸರಿಯಲ್ಲ, ಹಾಗೆ ಮಾಡಬಾರ್ದು. ಆದ್ದರಿಂದನೇ ಅವ್ನು ತೊಗೊಂಡಾಗ ಒಪ್ಪಲೇಬೇಕು ನಾವು. ಅವ್ನು ತೊಗೊಂಡು ಅದಕ್ಕೆ ಆ ದೃಷ್ಟಿಯಲ್ಲಿ ನಮಗೀಗ ಅರ್ಥ ಆಗುತ್ತೆ. ನಾವು ಯಾರು ಏನು ಕೇಳೋಕ್ಕೆ ಹೋಗೋದಿಲ್ಲ, ಏನು ಇಷ್ಟಕ್ಕೆ ಕಷ್ಟ ದುಡ್ಡು ನೋಡ್ಬೇಕಂತ ಕೇಳೋಕ್ಕೆ ಹೋಗೋದಿಲ್ಲ. ಯಾಕೆ ಏನು ಅರ್ಥ ಆಗಿದೆ? ಅವ್ನು ಈ ಥರ ಇದೆ, ಅವ್ನು ಇನ್ವೆಸ್ಟ್ ಮಾಡಿದ್ದಾನೆ ಪಾಪ. ಅದು ಇನ್ವೆಸ್ಟ್ಮೆಂಟಿಗೆ ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ಬರುತ್ತಲ್ಲ, ಅಷ್ಟೇ ಬಂದರೆ ಮಾಡೋದಿಲ್ಲ ಅವನು. ಯಾತಕ್ಕೆ? ಅಲ್ಲಿಡೋದೇ ವಾಸಿ. ಅದಕ್ಕಿಂತ ಹೆಚ್ಚು ಬರಬೇಕು. ಮತ್ತು ಅದು ರೊಟೇಟ್ ಆಗ್ತಿರ್ಬೇಕು. ಹಾಗೇನೆ ಅವಾಗ ಅರ್ಥ ಇರುತ್ತೆ. ಇದೆಲ್ಲ ಸರಿಯಾದ ಕಾನ್ಸೆಪ್ಟ್. ಲೋಕದಲ್ಲಿ ಏನೇನು ಮಾಡಿದ್ದಾರೆ ಎಲ್ಲವೂ ಸರಿಯಾದ ಶಾಸ್ತ್ರ ಮೂಲವಾಗೇ ಇರೋದು. ತಪ್ಪುಗಳಾಗಿದ್ದರೆ ಇವ್ರ ಕಾಂಟ್ರಿಬ್ಯೂಷನ್ ಅದು. ಏವಂಚ ಕಲಿಪೂರ್ವಾಣ ತಸ್ಮಾತ್ ಯದ್ಯಪ್ಯೇವಂ ಸುರಾಣ ತಸ್ಮಾತ್ ನಿರಯಮಾನುಷ್ಯ ಸ್ವರ್ಗಮುಕ್ತ್ಯುಪಭೋಗಿನಃ ಮಾನುಷೋತ್ತಮಮಾರಭ್ಯ. ಈಗ ಒಂದು ಪ್ರಶ್ನೆ ಉತ್ತರ ಕೊಟ್ಟು, ಹಾಗೆ ನರಕ ಯಾಕೆ ಆಗಬೇಕು ನಮಗೆ? ಸ್ವರ್ಗ ಮೋಕ್ಷಗಳು ಯಾತಕ್ಕೆ ಅಂತ ಕೇಳಿದರೆ ರೋಲ್ ನೋಡ್ತದೆ, ಇಂಪಾರ್ಟೆಂಟ್ ರೋಲ್ ಇದೆ. ಆ ಆ್ಯಂಗಲಲ್ಲಿ ಅವನಿಗೆ ಫಲ ಸಿಗ್ಲಿಕ್ಕೆ ಶುರುವಾಗುತ್ತೆ. ಅದು ಬೇಸಿಕ್. ಈ ಕಡೆಯಿಂದ ಸ್ವಭಾವ ನೋಡಬೇಕು. ಇವತ್ತು ಪ್ರೇಯರ್ಪಣೆ ವಿಷಯ ಒಂದು ಕಡೆ ಮುಗಿದೋಯ್ತು. ಒಬ್ಬ ದುಷ್ಟನೇ, ಭಾರಿ ದುಷ್ಟ, ಒಳ್ಳೆ ಕೆಲಸ ಮಾಡ್ತಾನೆ. ಅದು ಎಷ್ಟು ಪುಣ್ಯ ಕೊಡ್ಬೋದು ಅವನಿಗೆ? ಅದರಲ್ಲಿ ಒಳ್ಳೆ ಕೊಟ್ಟರೆ ಮಿನಿಮಮ್. ಭಯಂಕರ ದುಷ್ಟ ಅಂತ ಗೊತ್ತಿದೆ ಎಲ್ಲರ ಬಗ್ಗೆ. ಅದು ಅವ್ನಿಗೆ ಎಷ್ಟು ಕೊಡ್ಬೋದು ಅಷ್ಟು ಜಾಸ್ತಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಅವ್ನು ಒಳ್ಳೇದು ಜನರಲಿ ಮಾಡೋದಿಲ್ಲ, ವಿಚಾರ ಬೇರೆ. ಅಕಸ್ಮಾತ್ ಮಾಡಿದರೆ ಅದೇ ಒಳ್ಳೆಯವನಿಗೆ ಕೆಟ್ಟ ಕೆಲಸ ಮಾಡಿದರೆ ಅವನಿಗೆ ಪನಿಷ್ಮೆಂಟ್ ಇದೆ. ಇಲ್ಲ ಅಂತ ಹೇಳ್ಕೊಂಡ್ರೆ ತಪ್ಪೋದು. ಪರಮಾತ್ಮ ಭಕ್ತಾಪರಾಧ ಸಹಿಷ್ಣು ಅಂತೇಳಿ ಕೆಲವು ಜಾರಿಗಳು ಭಾರಿ ತಮಾಷೆ ಮಾಡೋರಿದ್ದಾರೆ ದೇವ್ರ ಜೊತೆಗೆ. ಒಳ್ಳೆಯವರು ಅವರು. ಸ್ವಾಮಿನ ಯಾವುದಕ್ಕಂತ ಭಾರಿ ಪಾಪ ಮಾಡ್ತೀನಿ, ನಿನ್ನ ಕೆಪಾಸಿಟಿ ನೋಡಬೇಕು ಅಂಥೇಳಿ. ಎಷ್ಟು ಪುಣ್ಯ ಶಕ್ತಿ ನಿನಗಿದೆ. ಅದು ನಾನು ಪಾಪ ಮಾಡ್ತಾ ಹೋಗಿದ್ರೆ ನೀನು ಪಾಪ ಪರಿಹಾರಕ್ಕೆ ಹೆಸರೇ ಬರ್ತಿದ್ದಿಲ್ಲ, ಗೊತ್ತಾಯ್ತಾ? ನಮ್ಮಿಂದ ನೀನು ಕ್ರೆಡಿಟ್ ಬಂದಿದೆ ಅಂತೇಳಿ. ಇದೆಲ್ಲ ತಮಾಷೆ. ದೇವ್ರ ಬಗ್ಗೆ ಇದರಿಂದ ಹೇಳೋದೇ ಹೊರತು ಇತ್ತಲ್ಲ. ಅದನ್ನೇ ಡಿಮ್ಯಾಂಡ್ ಮಾಡೋಕ್ಕೆ ಹೋದರೆ ದೊಡ್ಡ ಅಪರಾಧ. ಅದು ಮಾಡೋಕ್ಕೆ ಬರೋದಿಲ್ಲ. ತಸ್ಮಾ ನಿರಯ ಮಾನುಷ್ಯ ಸ್ವರ್ಗಮುಕ್ತಿ ಉಪಭೋಗಿನಃ. ಮೊದಲು ನಿರಯ, ಆಮೇಲೆ ಮಾನುಷ್ಯ, ಆಮೇಲೆ ಸ್ವರ್ಗ ಮುಕ್ತಿ, ಇದೆಲ್ಲ ಪಡೀಲಿಕ್ಕೋಸ್ಕರ ಹೆಚ್ಚಾರು ಹೇಳಿದ್ದಾರೆ. ಮೊದಲು ಸ್ವರೂಪ, ಅನಾದಿ ಕರ್ಮ, ಆಮೇಲೆ ಪ್ರಯತ್ನ, ಮೇಲೆ ದೇವರ ಸಂಕಲ್ಪ. ಇಷ್ಟು ನಡೆದ ಕೆಲಸ ಆಗುತ್ತೆ. ಆದ್ದರಿಂದ ಅದಕ್ಕೆ ಆಧಾರ ಅದು ಸ್ವರೂಪ ಆಧಾರ ಆಗುತ್ತೆ. ಮಾನುಷೋತ್ತಮ ಆರಭ್ಯ ದೇವಾಸ್ತು ನಿರಯಂ ವಿನಾ ಅಸುರಾಸ್ತು ವಿನಾ ಮುಕ್ತಿಂ ತಮೋ ಅಂಧಮಪಿ ಚಾಪ್ನುಯು. ದೇವತೆಗಳಿಗೆ ಎಂದೂ ನರಕ ಆಗೋದಿಲ್ಲ. ಭಾರಿ ಇಂಪಾರ್ಟೆಂಟ್. ದೇವತೆಗಳ ಶಬ್ದಕ್ಕೆ ಎರಡರ್ಥ. ನಾವೆಲ್ಲ ನಿಜವಾದ ದೇವತೆ ಎಂದೂ ನರಕ ಆಗೋದಿಲ್ಲ ಅವರಿಗೆ. ಅವ್ರಿಗೇನಾಗುತ್ತೆ, ಏನು ಪನಿಷ್ಮೆಂಟ್ ಕೊಟ್ಟು ಬೇರೆ ಕಡೆ ಕೊಡ್ತಾ ಇರುತ್ತೆ, ಅಲ್ಲಿ ನರಕಕ್ಕೆ ಹಾಕಿ ಕೊಡೋದಿಲ್ಲ. ಸಾಮಾನ್ಯ ಸುಜೀವಿಗಳಿಗೂ ಹಾಗೇನೆ. ಇವಾಗ ಸಾಮಾನ್ಯ ಸಿಟಿಸನ್ಸ್ ಎಲ್ಲ ಜೈಲಿಗೆ ಹೋಗಿಬಿಡ್ತಾರಾ? ಹೋಗೋದಿಲ್ಲ. ನಿರಪರಾಧಿಗಳಾದರೆ ಜೈಲಿಗೆ ಹೋಗೋ ಪ್ರಸಂಗ ಬರೋದಿಲ್ಲ. ಆದ್ದರಿಂದ ಅವನಿಗೆ ಸಾಮಾನ್ಯವಾಗಿ ಪ್ರಸಂಗ ಬರೋದಿಲ್ಲ. ಯೋಗ್ಯ ಸಾತ್ವಿಕರಿಗೆ ಸಾಮಾನ್ಯವಾಗಿ ಬರೋದಿಲ್ಲ. ದೇವತೆಗಳಂತೂ ಬರೋ ಚಾನ್ಸೇ ಇಲ್ಲ. ಹಿಡಿತಾ? ಏನು ದರ್ಶನ ಬೇರೆ ಪ್ರಾಪ್ತಿ ಬೇರೆ. ಜೈಲರ್ ಅಲ್ಲೇ ದಿವಸ ಓಡಾಡ್ತಿರ್ತಾರಲ್ಲ, ಜೈಲರ್ ದಿವಸ ಅಲ್ಲೇ ಓಡಾಡ್ತಾರೆ. ಎಷ್ಟು ಅಲ್ಲೇ ಊಟನೂ ಮಾಡೋದು ಬೇಕಾದ್ರೆ ಅವನು. ಅದು ಜೈಲು ಊಟ ಅಂತ ಅವ್ರ ಹೆಸರಿಲ್ಲ. ಯಾಕೆ? ಅವನಿದು ಅಧಿಕಾರಿ ಅವನು. ಅದು ದೋಷ ಅಲ್ಲ. ನರಕ ದರ್ಶನ ಅಂದರೆ ನೋವಾಗೋದು.
ಇವತ್ತು ಎಷ್ಟೋ ಜನ ಆಸ್ಪತ್ರೆ ಅಡ್ಮಿಟ್ ಆಗೋದಿಲ್ಲ, ಯಾರು ನೋಡೋಕ್ಕೆ ಅಂತ ಹೋಗಿರ್ತಾರೆ. ಎಷ್ಟು ದುಃಖ ಆಗುತ್ತೆ ಅದಕ್ಕೆ, ಇನ್ನೂ ಹೋಗೋಕ್ಕಾಗೋದಿಲ್ಲ, ಅಷ್ಟು ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಒಂದು ಪಾಪ, ಯಾವುದೋ ಪಾಪದ ಫಲ ಅದು. ಆ ಸೀನ್ ನೋಡಿದ್ದು ಒಂದು ಯಾವುದೋ ಪಾಪದ ಫಲ. ಕೆಲವರಿಗೆ ವೈರಾಗ್ಯ ಕಾರಣ ಆಗುತ್ತೆ. ಓ, ಇಂಥ ದೇಹ ನಂಬಿಕೊಂಡು ಏನಾರ ಮಾಡ್ತೀವಲ್ಲ, ಅದರಿಂದ ತಪ್ಪು ಮಾಡಬಾರ್ದು. ನೋಡೋಕ್ಕೆ ಹೋಗಿದ್ದು ಅಷ್ಟೇ, ನೋಡಿದಾಗ ಅರ್ಥ ಆಯ್ತು. ಇವತ್ತು ರೋಗಗಳು ತಿಳ್ಕೊಂಡು ಕೊಟ್ಬಿಟ್ರೆ ಎಲ್ಲ ರೋಗ ಬೇಸಿಕಲಿ ನಮ್ಮಲ್ಲೇ ಇರೋದು ಮೂಲತಃ. ಇದು ಏನಾಯಿತು, ಪ್ರಾಕೃತ ದೇಹಕ್ಕಿರೋ ಪ್ರಾಬ್ಲಮ್ ಗೊತ್ತಾಯ್ತಾ ಈಗ, ಎಷ್ಟು ಸಮಸ್ಯೆ ಇದೆ. ಯಾವುದರಿಂದ ಬೇಕಾದ್ರೆ ಮನುಷ್ಯ ಸಾಯ್ಬೋದು, ಏನೂ ಆಗಿಲ್ಲ, ಅದು ಎಕ್ಸ್ಪೈರಿ ಆಗಿದೆ, ಡೇಟು ಮುಗಿದೋಯ್ತು ಅಷ್ಟೇ, ಆಯುಷ್ಯ ಮುಗೀತು ಅಷ್ಟೇ. ಕೆಲವು ಏನು ಇದ್ರೂ ಏನಾಗಿದೆ, ಏನಿರಲಿಲ್ಲ ಕಂಪ್ಲೀಟ್ ಹೋದ್ರು ಅಂತ ಆಯುಷ್ಯ ಇರಲಿಲ್ಲ ಅಷ್ಟೇ. ಕೆಲವು ನೂರಾರು ಇರುತ್ತೆ, ತುಂಬ ರೋಗಗಳು, ದೀರ್ಘಾಯುಷ್ಯಗಳು ಪಾಪ. ಅವರು ಎಕ್ಸಸೈಸ್ ಇಲ್ಲ, ಬಣ್ಣಿಲ್ಲ, ಏನೂ ಇಲ್ಲ, ದೂರಾಯುಷ್ಯ ಇರ್ತಾರೆ. ಅವ್ರ ಕೆಟ್ಟಿಗೆ ಹೋಗ್ತಿರ್ತಾರೆ, ಅವ್ರು ಗಟ್ಟಿಬಿಟ್ಟಾಗಿರ್ತಾರೆ. ಅದು ಆಯುಷ್ಯ ಇದೆ, ಅವರಿಗೆ ಆರೋಗ್ಯ ಇಲ್ಲ. ಇನ್ನು ಆರೋಗ್ಯ ಇದೆ, ಆಯುಷ್ಯ ಇಲ್ಲ. ಕೆಲವರಿಗೆ ಎಲ್ಲ ಇದೆ, ಸಾಧನೆಗೆ ಅವಕಾಶಗಳೇ ಇಲ್ಲ. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರಿಗೆ ಪೂರ್ಣವಾಗಿಪ್ಪವು. ಘೋರ ವ್ಯಭಿಚಾರ ಪರನಿಂದೆ ವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಈ ಮೂರು ವಿಧದಿ. ಪಾಪಕ್ಕೆ ತಕ್ಕಂತೆ ಫಲ ಕೊಡ್ತಾರೆ ಅಂತ ಹೇಳ್ತಾರೆ. ಏನು ಮನುಷ್ಯೋತ್ತಮ ಎಲ್ಲಿದೆ? ಏನಿದೆ ಹೇಳಿ. ಕರ್ತು ಶುಭಾಶುಭರ ಸದ್ಭಾವಾದೇವ ಮಾನುಷೋತ್ತಮಮಾರಭ್ಯ ದೇವಪರ್ಯಂತಾ. ಇಲ್ಲಿ ಮನುಷ್ಯರು ಅಂದರೆ ಮನುಷ್ಯೋತ್ತಮ ಅಂತ ಹೇಳಿ, ಮನುಷ್ಯೋತ್ತಮಮಾರಭ್ಯ ಅಲ್ಲಿಂದ ಶುರುವಾಯಿತು. ಮನುಷ್ಯೋತ್ತಮಮಾರಭ್ಯ ಯಾವುದು ಒಳ್ಳೆಯ ಕೆಲಸಗಳಿಗೆ ಮನುಷ್ಯೋತ್ತಮ, ಮಧ್ಯದ ಕೆಲಸಕ್ಕೆ ನಿತ್ಯ ಸಂಸಾರ ಮಧ್ಯಮ ಮನುಷ್ಯರು, ಇವನು ಮನುಷ್ಯಾಧಮ, ಮರ್ತ್ಯಾಧಮರು. ಮನುಷ್ಯ ಅಂದರೆ ಆ ಮನುಷ್ಯ ಅಲ್ಲದು, ಅಲ್ಲಿರೋದು ನರಕ ಮೊದಲು, ನಿರಯ ಫಸ್ಟು, ಅದು ಆ ಕಡೆ ತಿಳ್ಕೊಪಾರೆ. ಇಲ್ಲಿ ಮಾನುಷ್ಯ ಅಂದ್ರೇನು, ಮನುಷ್ಯರಲ್ಲೇ ಹುಟ್ಟೋದು ಅಂತ ಅರ್ಥ. ಮನುಷ್ಯ ಯೋನಿಯಲ್ಲಿ ಹುಟ್ಟೋದು, ಆಮೇಲೆ ಸ್ವರ್ಗಕ್ಕೆ ಹೋಗೋದು, ಆಮೇಲೆ ಮುಕ್ತಿಗೆ ಹೋಗೋದು. ಈ ಥರ ಮನುಷ್ಯೋತ್ತವರ ಪ್ರಸಂಗನೇ ಬಂದಿಲ್ಲ ಅಲ್ಲಿ. ಮನುಷ್ಯರಾಗಿ ಹುಟ್ಟೋದು ಅಂತ ಅರ್ಥ. ಕೆಲವು ಪಾಪಗಳಿಗೆ ಮತ್ತೆ ಹುಟ್ಟೋದೇ ಪನಿಷ್ಮೆಂಟ್, ಮನುಷ್ಯನಾಗಿ ಹುಟ್ಟೋದು. ಕೆಲವು ಪಾಪಗಳಿಗೆ ನರಕಕ್ಕೆ ಹೋಗೋದು, ಕೆಲವು ಪಾಪಗಳಿಗೆ ಸ್ವರ್ಗಕ್ಕೆ ಹೋಗೋದು, ಕೆಲವು ಪಾಪಗಳಿಗೆ ಅಂದರೆ ಪುಣ್ಯ ಮಿಶ್ರಿತ. ಅದು ಪಾಪ ಅಂದರೆ ನಿಷ್ಕಾಮ ಕರ್ಮ ಅಲ್ಲ, ಆದರೆ ಸಕಾಮ ಕರ್ಮ ಸೆರೆ ಮಾಡಿದ್ದಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಪಾಪ ಏನಿಲ್ಲ, ಭಾರಿ ಜ್ಞಾನದ ಪುಣ್ಯ ಮಾಡಿದ್ದಾರೆ, ವೈಕುಂಠಕ್ಕೆ ಹೋಗ್ತಾರೆ. ಮುಕ್ತ್ಯುಪಯೋಗಿನಃ. ಮತ್ತು ಮಾನುಷ್ಯ ಶಬ್ದ ಬೇರೆ, ಮನುಷ್ಯ ಶಬ್ದ ಬೇರೆ. ಮನುಷ್ಯನಾಗಿ ಹುಟ್ಟುವಿಕೆ ಅಂತ. ಅದಕ್ಕೆ ಹೇಳಿದ್ದು, ಹೇಳಿದ್ದವನು ದೇವಾಸ್ತು ನಿರಯಂ ವಿನ ಅಸುರಾಸ್ತು ವಿನಾ ಮುಕ್ತಿಂ. ಅಸುರರಿಗೆ ಏನು ಮಾಡಿದ್ರು ಕೂಡ ಮುಕ್ತಿ ಆಗೋದಿಲ್ಲ, ಇವರು ಏನು ಮಾಡಿದರೂ ಕೂಡ ಅಂಧಂತಮಸ್ಸಾಗೋದಿಲ್ಲ, ನರಕನೂ ಆಗೋದಿಲ್ಲ. ಆದರೆ ಒಮ್ಮೊಮ್ಮೆ ದೈತ್ಯರಿಗೆ ಸ್ವರ್ಗ ಸಿಗೋ ಚಾನ್ಸ್ ಇದೆ ಒಮ್ಮೊಮ್ಮೆ. ಅದು ವೆರಿ ಟೆಂಪರರಿ, ಅದು ಡೂಪ್ಲಿಕೇಟ್, ಎರಡೆರಡು ಡೂಪ್ಲಿಕೇಟ್ ಸ್ವರ್ಗ ಫಾರ್ ಟೆಂಪರರಿ ಪೀರಿಯಡ್. ಇತಿ ತತ್ವವಿವೇಕೋಕ್ತಂ ಸ್ವಯಂ ಭಗವತೋ ವಚಃ. ರಾಜನಾಗೋ ಯೋಗ ಇತ್ತು, ನಾಟಕದಲ್ಲಿ ರಾಜನ ಪಾಠ ಮಾಡಿದ ಅಷ್ಟೇ, ರಾಜ ಆಗಲಿಲ್ಲ, ನಾಟಕದ ಪಾಠ ಮಾಡಿಬಿಟ್ಟು ಓದು. ಅದು ಪುಣ್ಯಕ್ಕೆ ಅಷ್ಟೇ ಇತ್ತಿತ್ತು, ಬೇರೆ ಇಲ್ಲ. ಇವರು ಒಳ್ಳೆಯವರಿಗೆ ಎಲ್ಲಿ ಭಿಕ್ಷೆ ಬೇಡ ಯೋಗ ಇತ್ತು, ಪ್ರೊಪ್ರೇಟ್ರಾಗಿ ಭಿಕ್ಷೆಗಳು ರೋಲ್ ಮಾಡ್ದ, ಅಮ್ಮ ತಾಯಿ ಅಂತ ಅಷ್ಟಕ್ಕೆ ಮುಗಿದಿಲ್ಲ. ಟೋಕನ್ ಪನಿಷ್ಮೆಂಟ್ ಇರಲ್ಲ ಆ ಥರ. ಇತಿ ತತ್ವವಿವೇಕೋಕ್ತಂ ಸತ್ವವಿವೇಕೋಕ್ತಂ. ತತ್ವ ಹೇಳೇ ಇಲ್ಲ ಆಚಾರ ಅಂತ ಕೇಳಿದರೆ ಆ ಮೂಲ ತತ್ವ ವಿವೇಕ ಅದು, ಅದರಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಸ್ವಯಂ ಭಗವತೋ ವಚಃ, ಇದು ಸ್ವತಃ ವೈದವ್ಯಾಸ ಅದಕ್ಕೆ ಹೇಳ್ತಾರೆ. ಭಗವತೋ ವಚ ಜಾತಕ್ಕೆ ಏನಂದರೆ ವಿಷ್ಣುಕೃತ ತತ್ವ ವಿವೇಕ ಅಂತ ಕೋಟ್ ಮಾಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಅದಕ್ಕೆ ಭಗವಂತನೇ ಹೇಳಿದ್ದು, ವಿಷ್ಣು ರೂಪದಿಂದ ಹೇಳಿದ್ದು, ಎರಡೆರಡು. ಅನ್ಯಫಲೋಪಭೋಗಿನಃ ನ ಕೇವಲ ಮಸುರಾಣಾಂ ಮುಕ್ತ್ಯಭಾವ ಕಿಂತು ಅಂಧಂತಮೋಪಿ ಪಾಪ್ನುಯುಹು. ಮುಕ್ತಿ ಇಲ್ಲ ಅಂತ ಅಷ್ಟೇ ಬಿಟ್ಟಿಲ್ಲ, ಅಂತಂತಮಸ್ಸಿಗೆ ಹಾಕ್ತಾರೆ. ಒಟ್ಟು ತೀರ್ಮಾನ ಹೇಳ್ತಾರೆ, ಏತದುಕ್ತಂ ಭವತಿ ಮನುಷ್ಯೋತ್ತಮ. ಆಮೇಲೆ ಮುಂದೆ ಹೋಗಿದೆ, ಮನುಷ್ಯೋತ್ತಮ ತಾವತ್ ದರಿಯ ಮಾನುಷ್ಯ ಸ್ವರ್ಗಮುಕ್ತಿ ಪ್ರಾಪ್ನುವಂತಿ. ಮನುಷ್ಯೋತ್ತಮರು ಕ್ರಮವಾಗಿ ಮೂರಕ್ಕೆ ಹೋಗೋ ಚಾನ್ಸ್ ಇದೆ ಈಗ. ಅದರಲ್ಲಿ ಹಾಗೆ ದೇವಾಶ್ಚ ಮಾನುಷ್ಯ ಸ್ವರ್ಗಮುಕ್ತವು. ಅಲ್ಲಿ ಬರೀ ಮನುಷ್ಯೋತ್ತಮರಿಗೆ ಒಂದು ಚಾನ್ಸ್ ಇದೆ, ಏನು ನರಕಕ್ಕೆ ಹೋಗೋ ಚಾನ್ಸ್ ಇದೆ. ಹೋಗಬೇಕು ನಿಯಮ ಇಲ್ಲ, ಆತ ಗುಂಪಿರು. ದೇವತೆ ಮಾತ್ರ ಅದಿಲ್ಲ. ಮಾನುಷ್ಯ ಸ್ವರ್ಗ, ದೇವತೆಗಳಿಗೆ ತಪ್ಪು ಮಾಡಿದ್ರೆ ಮನುಷ್ಯರಾಗಿ ಹುಟ್ಟಬಹುದು. ಬಂತಲ್ಲ ಈಗ, ವಸು ತಪ್ಪು ಮಾಡಿದ್ರು, ಎಳಕ್ಕೆ ಹೋದರು, ಭೂಮಿಯಲ್ಲಿ ಹುಟ್ಟು ಅಂತ ಹೇಳಿ ಆ ಥರ. ಅಷ್ಟೇ ಹೊರತು ಅವ್ರಿಗೆ ನರಕಕ್ಕೆ ಹೋಗೋ ಪ್ರಸಂಗ ಬರೋದಿಲ್ಲ. ಮನುಷ್ಯೋತ್ತವರು ಅಪ್ರೋಚ್ ಜ್ಞಾನಿಗಳಲ್ಲ, ಅಪ್ರೋಚ್ ಆಗೋ ಚಾನ್ಸ್ ಇದೆ ಅವ್ರಿಗೆ, ಗೊತ್ತಾಯ್ತಾ ಅವರಿಗೆ. ದೇವಾಶ್ಚ ಮನುಷ್ಯ ಸ್ವರ್ಗ ಮುಕ್ತಿ, ಮಾನುಷ್ಯ ಸ್ವರ್ಗ ಮುಕ್ತಿ.
ಅಸುರಾಶ್ಚ ಸ್ವರ್ಗ ಮಾನುಷ್ಯ ನಿರಯ ಅಂದಂಥದ್ದು ಭಾರಿ ಚಾನ್ಸ್ ಜಾಸ್ತಿ ಅವರಿಗೆ, ಸ್ಕೋಪ್ ಭಾರಿ ಜಾಸ್ತಿ ಇದೆ. ದೈತ್ಯರಿಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ನಚ ಇವ್ರಿಗೆ ಹಾಗೆ ಬರೀ ಮುಕ್ತಿಗೆ ಹೋಗೋದ್ರೆ ಸಣ್ಣದಾಗಿ ಕಾಣಿಸೋದು, ಮುಕ್ತಿಗೆ ಹೋಗೋದಷ್ಟೇ. ಅವರಿಗೆ ಅಷ್ಟೆಲ್ಲ ಇದೆ. ತೇಚ ನಚ ನಿರಯಾದೀನಿ ನಿರ್ನಿಮಿತ್ತಾನಿ, ಅದು ಮನುಷ್ಯೋತ್ತಮರು ಕೂಡ ನಿರ್ನಿಮಿತ್ತವಾಗಿ ಹೋಗೋದಿಲ್ಲ ನರಕಕ್ಕೆ. ನಚ ಸ್ವಕೃತ ಪಾಪಾದೀನಿ ವಿನ ನಿಮಿತ್ತಮಸ್ತಿ. ನಿಮಿತ್ತ ಏನು ಅಂದರೆ ತಾವು ಮಾಡಿದ ಪಾಪಗಳಷ್ಟೇ ಅಂತ. ಕೆಲವು ಜನ ಬಂದಿರ್ತಾರೆ, ಗಾಬರಿ ಆಗಿಬಿಟ್ಟಿರ್ತಾರೆ. ವಯಸ್ಸಾಯಿತು, ಸಾಹೇಬ ಹತ್ತಿರ ಬರ್ತಾಯಿದೆ, ನರಕಕ್ಕೆ ಹೋಗ್ತೀವಿ, ಬಾಯಿ ಗಾಬರಿ ಆಗ್ತಾರೆ. ಅದು ಕೇಳ್ತಾರೆ, ಪಾಪ ಮಾಡಿದ್ದೀರಾ? ಇಲ್ಲ ಅಂತ ನರಕಕ್ಕೆ ಹೋಗೋ ಚಾನ್ಸೇ ಇಲ್ಲ. ಆಯಿತು, ಪಾಪ ಮಾಡಿದ್ದೀರಿ, ಪ್ರಾಯಶ್ಚಿತ್ತದಿಂದ ಹೋಗೋ ಪಾಪಗಳ ಮಾಡ್ಕೊಂಬಿಡಿ ಅಷ್ಟೇ. ಯಾವುದೋ ಒಂದು ಪೆನಾಲ್ಟಿ ಕೊಟ್ಟರೆ ಮುಗಿದೋದು. ಕೆಲವೆಲ್ಲ ಪೆನಾಲ್ಟಿ ಕೊಟ್ಟು ಲೇಟ್ ಫೀ ಪೆನಾಲ್ಟಿ ಕೊಟ್ಟರೆ ಮುಗಿದೋಯ್ತು, ಅದು ಮಾಡ್ಕೊಂಬಿಟ್ರೆ ಮುಗಿದೋಯ್ತಲ್ಲ. ಇನ್ನೂ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಇದ್ದ ವಿಧಿಗಳಿದೆ, ಅದು ಮಾಡ್ಕೊಂಬಿಟ್ರೆ ಮುಗಿದೋಯ್ತು, ಮತ್ತೆ ಯಾಕೆ ಯೋಚನೆ ಮಾಡಬೇಕು? ಆ ಥರ ಮುಖ್ಯ ಭಕ್ತಿ ಇರಬೇಕು. ಅವರಿಗೆ ಆಗ ಅನರ್ಥಕ್ಕೆ ಎಲ್ಲ ರೀತಿಯಲ್ಲಿ ಪರಿಹಾರ ಸಿಗುತ್ತೆ. ಅದಿಲ್ಲದೆ ಹೋದರೆ ಏನಿದ್ರು ಏನು ಉಪಯೋಗ ಇಲ್ಲ. ಎಲ್ಲಪ್ಪ ಮಾಡಿಬಿಡಿ, ಪಾರಾಯಣ ಹೋಗಿಬಿಡಿ. ಯಾರ ಕೆಟ್ಟ ಪಾರಾಯಣ ಮಾಡಿದ್ರು ಗೊತ್ತಾ ಅಂತೇಳಿ ನೋಡೋದು. ಕಳ್ತನ ಮಾಡ್ದಾಗ ಹೇಳಿದರು, ಡೋಂಟ್ ಟಚ್ ಬಿ. ಯಾಕೆ? ಹತ್ರ ಪಾರಾಯಣ ಮಾಡ್ಕೊತಾನೆ ಮಾಡಿದ್ದೀರಿ, ಆಯಿತಾ? ಪಾರಾಯಣ ಮಾಡ್ಕೊತಾನೆ ಸುಳ್ಳು ಹೇಳಿದ್ದೀನಿ. ಅಲ್ಲ, ಅವೆಲ್ಲ ಇಲ್ಲ. ಜ್ಞಾನಪೂರ್ವಕ ಮಾಡಿದ್ದೀನಿ, ಹೆಚ್ಚು ಆಗುತ್ತದೆ. ಹಾಗೆಲ್ಲ ಮಾಡಬಾರ್ದು. ಅದು ಯಾವಾಗ ಅದು ಅತ್ಯಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೂತಿದ್ದಾರೆ ಪಾಪ, ಆ ಪರಮಾಪತ್ ಕಾಲ, ಅದು ಬೇರೆ. ಅದೇ ವೃತ್ತಿ ಮಾಡಿಕೊಂಡು ವಿಷ್ಣು ಹತ್ರ ಬಿಡ್ತೀನಿ, ನಾನು ವಾಯುಸ್ತುತಿ ಹೇಳ್ತೀನಿ, ಏನಂತ ಅದಕ್ಕೆ ಏನು ಭಕ್ತಿ ಇರಬೇಕು ಫಸ್ಟ್. ಅದಕ್ಕೆ ಸುಮ್ಮನೆ ಶ್ರವಣ ಏನೂ ಉಪಯೋಗ ಇಲ್ಲ. ಭಕ್ತಿ ಇರಬೇಕು, ಅದು ಅನುಷ್ಠಾನ ಮಾಡೋ ಛಲ ಇರಬೇಕು. ಅದಾಗದೆ ಹೋದಾಗ ಅಯ್ಯೋ ಆಗಲಿಲ್ಲ ಅಂತ ಯೋಚನೆ ಮಾಡಬೇಕು. ಸದ್ಯ ಆಗಲಿಲ್ಲಪ್ಪ ಆ ಥರ ಅಂದ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಹಾಗೆಲ್ಲ ಇಲ್ಲ. ಅದೆಲ್ಲ ಇದ್ದರೆ ಆಗುತ್ತೆ. ಅದು ಛಲ ಯಾಕೆ ಬರುತ್ತೆ? ದುರ್ಯೋಧನ ಇವರೆಲ್ಲ ಒಳ್ಳೆಯ ವಂಶ ಅವ್ರದ್ದು. ದೇವರೇ ನಿತ್ಯ ನೈವೇದ್ಯದಿಂದ ಊಟ ಆಗೋ ಮನೆ ಅಲ್ಲ ಅದೆಲ್ಲ ಕೂಡ. ಉಪಯೋಗ ಯಾವುದೂ ಕೌಂಟ್ ಆಗಲಿಲ್ಲ ಅದು. ಯಾಕೆಂದರೆ ಸ್ವರೂಪದಲ್ಲೇ ಕೆಟ್ಟದಿರೋದು. ಅದಕ್ಕೆ ಇವೆಲ್ಲ ಹೊರಗಿನ ಕಾರಣ ನಾವು ಏನು ಮಾಡ್ಕೊಳಕ್ಕೆ ಹೋಗಬಾರ್ದು, ಮೇನ್ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಎಲ್ಲಿಂದ ಶುರುಬೇಕು? ಒಳಗಡೆಯಿಂದ. ಯಾವ ಮಹಾಪಾಪ ಮಾಡಿದವ್ರು ಯಾರೂ ದಡ್ರಲ್ಲ, ನೆನ್ಪಿಟ್ಕೊಳ್ಳಿ. ಮಹಾಪಾಪ ಭಾರಿ ಬುದ್ಧಿವಂತರೇ ಮಹಾಪಾಪಗಳು ಮಾಡಿರೋದೆಲ್ಲ ಕೂಡ. ಆದ್ದರಿಂದ ಅದು ನಿಯಮ ಅಂತ ಇಟ್ಕೊಳಕ್ಕೆ ಹೋಗಬಾರ್ದು. ಎಷ್ಟೋ ಸಾಮಾನ್ಯರು ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರೆ, ತೀರ ಸಾಮಾನ್ಯರು. ಅದು ಆಚಾರ್ಯರು ಹೇಳ್ತಾರೆ, ಎಲ್ಲ ಭಕ್ತರು ಕೂಡ ಭಾರಿ ಬುದ್ಧಿವಂತರು ಅಂತ ಏನಿಲ್ಲ. ದೊಡ್ಡ ಭಕ್ತರು ಇರ್ಬೋದು, ಏನಂತಿಲ್ಲ. ಅವ್ರಿಗೆ ಎಷ್ಟು ಜ್ಞಾನ ಬಂದಿದೆ ಅಂದರೆ ಮುಕ್ತಿಗೆ ಹೋಗಿ ಎಷ್ಟು ಮಿನಿಮಮ್ ಅಷ್ಟು ಬಂದಿದೆ ಸಾಕು ಅವರಿಗೆ. ಅದು ದುಷ್ಟತನ ಇಲ್ಲ, ಅದು ವೆರಿ ಇಂಪಾರ್ಟೆಂಟ್. ಸೊ ದಡ್ಡ ದುಷ್ಟ ತುಂಬ ವ್ಯತ್ಯಾಸ ಇದೆ, ಗೊತ್ತಾಯ್ತಾ? ಯೋಗ್ಯರಲ್ಲೂ ದಡ್ಡರಿರ್ತಾರೆ, ಆದರೆ ದುಷ್ಟರು ಇರಬಾರ್ದು. ದುಷ್ಟತನ ಅಫೆನ್ಸ್ ಅದು. ದಡ್ಡ ಅಂತ ಪುಣ್ಯಕ್ಕೆ ಟ್ಯಾಕ್ಸ್ ಹಾಕಿಲ್ಲ, ದಡ್ಡರಿಗೆ ಒಂದಿಷ್ಟು ಟ್ಯಾಕ್ಸ್ ಅಂತಿದೆಯಾ? ದಡ್ಡತನಕ್ಕೆ ಟ್ಯಾಕ್ಸ್ ಸಿಗಿಸಿಲ್ಲ. ಯಾಕೆ? ಅಯ್ಯೋ ಮತ್ತು ಜೈಲಿಗೆ ಹಾಕಲ್ಲ ದಡ್ಡ ಅಂತ ಹೇಳಿಬಿಟ್ಟು, ಜೈಲಿಗೆ ಹಾಕಲ್ಲ. ಎಷ್ಟೋ ಸತ್ತು ಒಂದು ಬಾಡಿ ಅಪರಾಧ ಮಾಡಿದಾಗಲೂ ಕೂಡ ಒಂದು ಏನು ದಡ್ಡ ಏನು ಮಾಡೋಕ್ಕಾಗುತ್ತೆ ಅಂತಾರಲ್ಲ, ಹಾಗೆ. ಅದಕ್ಕೆ ಸ್ವಲ್ಪ ಶಿಕ್ಷೆ ಇಲ್ಲ ಅಂತಲ್ಲ, ಬಟ್ ಬೇರೆ ಆಗುತ್ತೆ. ಯಶ್ಚ ನಚ ಸ್ವಕೃತ ಪಾಪಾದೀನಿ ವಿನಾ ನಿಮಿತ್ತಮಸ್ತಿ. ಇವತ್ತು ಏನೇ ಕೆಟ್ಟದಾದರೆ ಫಸ್ಟ್ ನಮ್ಮ ಮೇಲೆ ಹಾಕೋಬೇಕಾದ್ರೆ, ಬೇರೆಯವ್ರ ಮೇಲಲ್ಲ. ಯಾವುದು ಕೆಡಕಾಗಿದ್ರೆ ಪಾಪ ನನಗೆ ಕೆಡಕಾಗಿ ನಾನೇ ಪಾಪ ಮಾಡಿರಬೇಕು ಅಂತ ಅರ್ಥ. ಇನ್ನೊಬ್ರು ಕೆಡ ನಮಗೆ ಪಾಪ ಬರುತ್ತೆ, ಶಿಕ್ಷೆ ಕೊಡ್ತಾರೆ. ತಸ್ಮಾತ್ ಕರ್ತೃರಪ್ಯಸ್ತಿ ಶುಭಾಶುಭ ಪ್ರಾಪ್ತಿ ರೀತಿ ಜ್ಞಾಯತೆ. ಅದನ್ನು ಕರ್ತೃವಾದವನಿಗೆ ಶುಭಾಶುಭ ಇಲ್ಲ ಅಂತಲ್ಲ, ಇದ್ದೇ ಇದೆ. ಅದರ ರೋಲ್ ಎಷ್ಟು ಅಂತ ಯೋಚನೆ ಮಾಡಬೇಕಷ್ಟೆ. ಅನ್ಯಥಾ ನಿರಯಾದಿ ಅಭಾವ ಪ್ರಸಂಗಾತ್ ನಚ ವಾಚ್ಯಂ. ಎಷ್ಟೋ ಸತಿ ನಮಗೆ ಅನಿಸ್ಬೋದು, ಒಬ್ಬ ಕೊರೆಗಾರಕ ಸಿಕ್ಕ ಅಂತ ತಿಳ್ಕೊಳ್ಳಿ, ತಕ್ಷಣ ಹೆಂಗೆ ಹಾಕಿಬಿಡ್ಬೋದು. ಆ ಕೆಲಸ ಮಾಡ್ದೇನೆ ಏನು ಮಾಡ್ತಾರೆ, ವಿಚಾರ ತುಂಬ ಮಾಡ್ತಾರೆ. ಯಾತಕ್ಕೆ ಗೊತ್ತಾ? ಯಾತಕ್ಕೆ ಹೇಳಿ? ಹಾಂ, ಏನು ಹೇಳಿ ನೋಡೋಣ ಅಂತ. ಇನ್ನು ಅದೆಲ್ಲ ಸೆಕೆಂಡ್ರಿ, ಫೈನಲ್. ಇನ್ನೂ ಎಷ್ಟು ಜನ ಸೇರಿಕೊಂಡಿದ್ದಾರೆ ಹುಡುಕಬೇಕಾದ್ರೆ ಅವರಿಂದ ಸಿಗ್ತಾರೆ. ಗ್ಯಾಂಗ್ ಒಬ್ಬರು ಸಿಕ್ಕಿ ಎಸ್ಕೇಪ್ ಆಗಬಾರ್ದು. ಇವತ್ತು ಬೇರೆ ಪರ್ಸನ್ ಎಲ್ಲೋ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಆಮೇಲೆ ಅಂದ್ರೆ ಇವ್ರದ್ದು ಅಪರಾಧದಿಂದ ಪ್ರೂವ್ ಆಗಿಬಿಟ್ಟಿದೆ ಆಗಲೇ, ಸಮಸ್ಯೆ ಇಲ್ಲ. ಆದರೆ ಅವ್ರು ಹಿಂದೆ ಯಾರಿದ್ದಾರೆ ಎಲ್ಲ ಹಿಡ್ಕೋಬೇಕಾದ್ರೆ ಅವ್ರು ರೂಟ್ ಔಟ್ ಮಾಡ್ಬೇಕಾದ್ರೆ, ಇರುವೆ ಬಂದರೆ ಹಿಂದೆಲ್ಲಿ ಹುಡುಕ್ತಾರಲ್ಲ ಹಾಗೆ, ಅದಕ್ಕೆ ಬರ್ದು ನೋಡಿಬಿಟ್ಟು ಅಲ್ಲಿ ತೆಗೆದಾಕ್ಬಿಟ್ಟು ಎಲ್ಲ ಹೋಗಿಬಿಡುತ್ತೆ. ಇಲ್ಲಿ ಬರ್ತಾನೆ ಅಂತ ಹೊಡಿತಾ ಕೂತಿರ್ಬೇಕು ಅಷ್ಟೇ. ಅವರು ಇಡೀ ದಿವಸ ಅದೇ ಕೆಲಸ ಆಗುತ್ತೆ. ರೂಟ್ ಕಾಸ್ ಅಂತೀವಲ್ಲ ಹಾಗೆ. ನಚ ವಾಚ್ಯಂ ಸುರಾಸುರಾಣಾಂ ಕರ್ತೃತ್ವ ಪ್ರಯುಕ್ತ ಫಲಾಭಾವೇಪಿ ಪ್ರೇರಣ ನಿಮಿತ್ತ. ಅವರಿಗೆ ಸುರಾಸುರರಿಗೆ ಕರ್ತೃತ್ವ ಇಲ್ಲ, ಪ್ರೇರಕತ್ವ ಇದೆ. ಪ್ರೇರಕತ್ವಕ್ಕೆ ತಕ್ಕಂಥ ಕೆಲಸ ಅವರಿಗೆ, ಕರ್ತೃತ್ವ ತಕ್ಕಂಥ ಕೆಲಸ ಇವರಿಗೆ. ಕರ್ತೃತ್ವದಲ್ಲಿ ಮತ್ತೆ ತಾರತಮ್ಯ, ಆ ಫಲದ ಅದರಲ್ಲೂ ಪ್ರೇರಕತ್ವದಲ್ಲಿ ಮತ್ತೆ ತಾರತಮ್ಯ. ಹಾಗಾಗತ್ತೆ. ಸಂಧ್ಯಾನೆ ಮಾಡೋ ಅಂತ ಒಬ್ಬರು ಹೇಳಿಬಿಟ್ಟ, ಇಷ್ಟು ಹೇಳಿದ ಪುಣ್ಯ ಬಂತು ಅವನಿಗೆ. ಆ ಸಂಧ್ಯಾ ಕಲ್ತು ಪುಣ್ಯ ಮಾಡೇ ಬಿಟ್ಟು ಸಂಧ್ಯಾ ಒಂದಿನ ಇವನಿಗೆ ಪುಣ್ಯ ಬರ್ತಾ ಇದೆ. ಸಂಧ್ಯಾನ ಕರೀದು ಅಷ್ಟೇ ಹೇಳಿದೆ, ಸಂಧ್ಯಾನ ಹೇಳಿಕೊಟ್ಟ ಕೂಡಿಸ್ಕೊಂಡು. ಅವಾಗೇನಾಯ್ತು? ಜಾಸ್ತಿ ಆಯಿತು ಪುಣ್ಯ.
ಅವ್ರ ಪುಸ್ತಕನೂ ಕೊಟ್ಟ ಜೊತೆಗೆ ನಿತ್ಯ ಹೇಳು ಅಂತ ಹೇಳಿದ, ಅರ್ಥನೂ ಹೇಳಿದ. ಪುಣ್ಯ ಭಾರಿ ಜಾಸ್ತಿ ಆಗೋಯ್ತು. ಅವ್ನು ಬರೀ ಹೇಳಿದ್ದಕ್ಕೆ ಪ್ರೇರಕತ್ವ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ಪ್ರೇರಕತ್ವದ ಮೇಲೆ ಕೆಲಸತ್ತೆ. ಅಂಥವನು ಪ್ರೇರೇಪಣೆ ಹೇಗೆ ಮಾಡಿದ ಅನ್ನೋದ್ರ ಮೇಲೂ ಫಲ ಸಾಕಷ್ಟು ವೇರಿ ಆಗುತ್ತೆ. ಜಸ್ಟ್ ಪ್ರೇರಕತ್ವ ಬೇರೆ, ಅವನಿಗೆ ಕನ್ವಿನ್ಸ್ ಆಗಬೇಕು. ಆ ರೀತಿ ಬಿಡಲೇಬಾರ್ದು, ಆ ರೀತಿ ಪ್ರೇರೇಪಣೆ ಮಾಡೋದು ಬೇರೆ. ದೇವಾನ ಮನುಷ್ಯ ಪ್ರಾಪ್ತೇ ಅಯೋಗ. ದೇವತೆಗಳಿಗೆ ಮನುಷ್ಯರಾಗಿ ಹುಟ್ಟೋದು ಅಯೋಗ ಅಂತ ಹೇಳಿದರೆ ಹೀಗಲ್ಲ. ಮನುಷ್ಯ ಜನ್ಮ ಬರುತ್ತೆ ಅವರಿಗೆ, ಮನುಷ್ಯನ ಕ್ವಾಲಿಟಿ ಇರೋದಿಲ್ಲ. ಅವ್ರು ಇದ್ದಾಗಲೇ ಹೇಗಿರ್ತಾರೆ, ಅವರು ದೇವರು ಇದ್ದಾಗೇ ಇರ್ತಾರೆ. ದೈತ್ಯಾನಾಂ ಸ್ವರ್ಗಾದಿ ಪ್ರಾಪ್ತೇ ರಣುಪಪತ್ತೇ. ದೈತ್ಯರು ಸ್ವರ್ಗನೂ ಸಿಗೋದಿಲ್ಲ. ಸರ್ವಥಾ ಮನುಷ್ಯಾಣಂ ನಿರಯಾದಿ ಪ್ರಾಪ್ತೇರ್ ಅಸಂಭವಾದಿ. ಅದೇ ರೀತಿಯೇ ಮನುಷ್ಯರಿಗೂ ಕೂಡ ವಿನಾಕಾರಣವಾಗಿ ಯಾವುದು ವಿನಾಕಾರಣ ಎಲ್ಲದಕ್ಕೂ ಸೇರಿಸ್ಕೋಬೇಕು. ತದಿದ ಮುಕ್ತಂ ಮನುಷ್ಯೋತ್ತಮಮಾರಭ್ಯ ಇತಿ ಮನುಷ್ಯೋತ್ತಮಾನಾಂ ಆದಿತ್ಯೋಕ್ತ್ಯ ನಿರಯಾದಿ ಅನೇಕ ಫಲ ಉಕ್ತ್ಯಾ ಚ ವಚೋ ಅಸ್ತಿ ಇತಿ ಶೇಷ. ಮನುಷ್ಯೋತ್ತಮರಿಗೆ ಇಟ್ಕೊಂಡು ಕೆಲಸ ಹೇಳಿದ್ರಿಂದ ಫಲಶ್ರುತಿಯ ವಿಚಾರ ಇಲ್ಲಿಂದ ಶುರುವಾಗಿದೆ ಅಂತ ಅರ್ಥ. ಅಲ್ಲಿ ಒಂದು ಘಟ್ಟ ಮುಗೀತು, ಆ ಅಧಿಕರಣ ಮುಗೀತು. ನಾಳೆ ಇನ್ನೊಂದು ಅಧಿಕರಣ. ಈಗ ಅನಾವಿಷ್ಕರು ನನ್ಮಯ.